ಮನೆ ಮನೆಗೆ ಎರಡು ಬಾಗ್ಲು ಮುಂದೆ ಮುಚ್ಚಿದ್ರೆ ಹನಿ. ನನ್ನ ಕೈಯಲ್ಲಿ ಏನು ಅಡಿಗೆ ಮಾಡಿಸ್ಕೊಂಡು ತಿಂತಿದ್ದೀರಾ ಅದು ನಿಮ್ಮ ಭಾಗ್ಯ ಅಂತ ಅನ್ಕೋಬೇಕು. ನಂಗೆ ಶೆಕೆ ಆಗಿದೆ ಅಂದ್ರೆ ಕೂಲರ್ ಹಾಕ್ತಿದಾರೆ ಇಲ್ಲಿ. ಹೊಸೊಬ್ರು ಫಸ್ಟ್ ಟೈಮ್ ಮೀಟ್ ಆಗಿದೆ ಅಂತ ನಾನು ಸುಮಾರಲ್ಲಿ ಮೀಟ್ ಆಗಿದ್ದೀನಿ. ಇಲ್ಲೊಂದು ಹುಡುಗರು ಕಟ್ ಆಗ್ಬಿಟ್ಟೈತೆ ಪಾಪ. ತಗೊಳ್ಳಿ ನಿಮ್ಗೋಸ್ಕರ ಚಾಕ್ಲೇಟ್. ನಮ್ಮ ಹುಡುಗಿ ಮನೆ ಹತ್ರ ಬಂದಿದ್ದೀನಿ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಇವತ್ತಿನ ಬ್ಲಾಗ್ ತಮ್ಮಲ್ಲಿ ನೋಡ್ತೀರಾ. ಸೊ ಇವತ್ತು ನಾನು ಮೈಸೂರಿಗೆ ಬಂದಿದ್ದೆ. ಸೊ ಹಾಗೆ ನಮ್ಮ ಹುಡುಗಿ ಮನೆ ಹತ್ರ ಬಂದಿದ್ದೀನಿ. ಹಾಯ್ ತಗೊಳ್ಳಿ ನಿಮ್ಗೋಸ್ಕರ ಚಾಕ್ಲೇಟ್. ನಿಮ್ಗೆ ಮತ್ತೆ ಆಂಟಿಗೆ ಇಬ್ಬರಿಗೂ. ಸೊ ಇವತ್ತು ಏನು ಅಡುಗೆ ಮಾಡ್ತಾ ಇದ್ದೀರಾ? ನೀವು ಮಾಡ್ಕೊಳ್ಳಿ ನನಗೆ. ನಾನು ಗೆಸ್ಟ್ ಆಗಿ ಬಂದಿರೋದು, ನಾನು ಹೆಂಗೆ ಮಾಡ್ಕೊಳ್ಳಿ ನಿಮಗೆ? ಜೊತೆಲಿ ಮಾಡೋಣ ಬನ್ನಿ. ಜೊತೆಗೆ ಬೇಕಾದ್ರೆ ಮಾಡೋಣ. ನನ್ನ ಕೈಲೇ ಮಾಡ್ತಾರೆ. ಅಕಸ್ಮಾತ್ ನಮ್ಮಮ್ಮ ನೋಡಿದ್ರೆ ಇವಾಗು ನಮ್ಮನೇಲೆ ಮಾಡಲ್ಲ ಅವ್ನ ಅಡುಗೆ. ಆಲ್ರೆಡಿ ಹುಡುಗರ ಮನೆ ಮಾಡ್ತೀನಿ ಅಂತ ಟ್ರೈನ್ ಮಾಡ್ತಿದ್ದೀನಿ ಅನ್ಕೋತಾರೆ. ಟ್ರೈನ್ ಮಾಡ್ತಿದ್ದೀನಿ ಅಂತ ಟ್ರೈನ್ ಮಾಡ್ತೀನಿ ಅಂತ ಅನ್ಕೊಂತಾರೆ. ಸೊ ಗೈಸ್ ಇವತ್ತು ಏನು ಮಾಡ್ತಿದ್ದೀವಿ ಅಡುಗೆ ಅಂತಂದ್ರೆ, ಹೇಳಿ ಏನು ಮಾಡ್ತಾ ಇದ್ದೀರಾ? ಇದು ನಾನು ಡಯಟ್ ಫುಡ್ ತಿಂತಿದ್ದೀನಿ. ಸೊ ಹೈ ಪ್ರೋಟೀನ್ ಪನ್ನೀರ್ ಏನಾದ್ರು ಮಾಡೋಣ. ಹೈ ಪ್ರೋಟೀನ್ ಪನ್ನೀರ್ ಬೌಲ್ ಮಾಡೋಣ. ಓಕೆ ಗೈಸ್, ಇವತ್ತು ಹೈ ಪ್ರೋಟೀನ್ ಪನ್ನೀರ್ ಬೌಲ್ ಮಾಡ್ಕೊಡ್ತಿದ್ದಾರೆ. ನಮ್ಮ ಮಾಡ್ಕೊಡ್ತಿಲ್ಲ, ಇಬ್ರು ಮಾಡ್ತಿದೀವಿ. ಸೊ ಜೊತೆಗೆ ಸೇರ್ಕೊಂಡು ಮಾಡೋಣ, ಓಕೆನಾ? ಆಂಟಿಯಲ್ಲಿ ಆಂಟಿ ಮೇಲಿದ್ದಾರೆ, ನಾವು ಕೆಲಸ ಮಾಡ್ತಿದ್ದಾರೆ. ಆಂಟಿ ಮೇಲ್ಗಡೆ ಇದಾರಂತೆ. ಮೋಸ್ಟ್ಲಿ ಆಂಟಿನ ಒಳಗಲ್ಲಿ ತೋರಿಸಿ ಮಾತಾಡೋಷ್ಟು ತಾಕತ್ತು ಧೈರ್ಯ ನನಗೆ ಟೈಮ್ ಇದೆ ಮುಂದೆ. ಸೊ ಇನ್ನು ನಾನು ನಮ್ಮ ಹುಡುಗಿನ ತೋರಿಸಿ ಅದಾದ್ಮೇಲೆ ಎಲ್ಲ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಇವಾಗ ಫಸ್ಟ್ ಅಡುಗೆ ಮಾಡುವ. ಲೆಟ್ಸ್ ಡೂ ಗೈಸ್. ನೋಡೋಣ ಇವಾಗ ಏನು ಬೇಕಂತಾರೆ ತೊಗೊಂಡಿಕೊಳೋಣ ಐಟಮ್ಸ್ ಫಸ್ಟ್. ಗೈಸ್ ನಮ್ಮ ಹುಡುಗಿ ನಾನು ಜ್ಯೂಸ್ ಕೊಡ್ತೀರ ನಾನು ಕುಡಿಯೋದಕ್ಕೆ. ಕುಡಿ. ಏನು ಜ್ಯೂಸ್ ಇದು? ಇದು ಮ್ಯಾಂಗೋ ಮಿಲ್ಕ್ ಶೇಕ್. ವಾವ್ ಗೈಸ್, ಮ್ಯಾಂಗೋ ಮಿಲ್ಕ್ ಶೇಕ್. ಇದು ನಮ್ಮ ಇದ್ರಲ್ಲಿ ಸಿಗುತ್ತೆ. ನಮ್ಮ ಬೆಂಗಳೂರು ಒಂದು ಅಂಗಡಿ ಇದೆ, ಜ್ಯೂಸ್ ಶಾಪು. ಸೊ ಅವ್ರು ಹಿಂಗೆ ಮಾಡ್ಕೊಡೋದು. ಅದನ್ನ ಫುಲ್ ಜ್ಯೂಸ್ ಮಾಡಿ ಮೇಲ್ಗಡೆ ಮ್ಯಾಂಗೋ ಕಟ್ಸ್ ಮಾಡಾಕೋದು. ಗೈಸ್ ಸಕ್ಕತ್ತಾಗಿದೆ. ಈ ಬಿಸಿಲಿಗೆ ಆ್ಯಕ್ಚುಲಿ ಬೇಕಿದ್ದು. ಆಂಟಿ ಮಾಡಿದ ನೋಡುವ ಟೇಸ್ಟ್ ಹೆಂಗಿದೆ ಅಂತ ಗೈಸ್. ಸ್ಪೂನ್ ನೋಡಿ ಎಷ್ಟು ಚೆನ್ನಾಗೈತೆ ಇದ್ರದ್ದು. ಸ್ಪೂನು ಚೆನ್ನಾಗೈತೆ. ಜ್ಯೂಸ್ ಐಸ್ ಕ್ರೀಮಾ ಜ್ಯೂಸ್ ಆಯಿತು? ಐಸ್ ಕ್ರೀಮ್ ಕಮ್ ಜ್ಯೂಸ್ ಎರಡು. ಬರೀ ಐಸ್ ಕ್ರೀಮ್ ತಿಂದ್ರಿ ಅನ್ಸುತ್ತೆ. ಮತ್ತೆ ನೀವು ನಾವು ಮಾತಾಡ್ತಿದ್ದೀರಾ? ಅದು ಸ್ವಲ್ಪ ಅಭ್ಯಾಸ ಆಗೋ ತನಕ. ಅಲ್ಲ, ನೀವು ನಾವು ಮಾತಾಡಬೇಡಿ, ಮಾತಾಡಬೇಡ. ಹೋಗು ಬಾ ಅಂದರೆ ಮಾತಾಡೋದು. ಸರಿ ಆಯ್ತು ಗೈಸ್. ಅದು ಸೊ ಗೈಸ್, ನನಗೆ ವ್ಲಾಗಲ್ಲಿ ಯಾರೋ ಹೊಸೊಬ್ರು ನನ್ನ ಚಾನಲ್ಗೆ ಇಂಟ್ರೊಡ್ಯೂಸ್ ಆದರೆ, ಹೊಸೊಬ್ರು ಯಾರು ಬಂದರೆ, ಇವ್ರು ಹೊಸೊಬ್ರಲ್ಲ, ಸುಮಾರು ಅಂತೀರಿ ಹೊಸೊಬ್ರು ಫಸ್ಟ್ ಟೈಮ್ ಮೀಟ್ ಆಗಿದೆ ಅಂತ. ನಾನು ಸುಮಾರಲ್ಲಿ ಮೀಟ್ ಆಗಿದ್ದೀನಿ. ನಮ್ಮ ಹುಡುಗಿ ಮೀಟ್ ಆಗಿರ್ತೀನ. ಸೊ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟೆ. ನಾನು ಲಾಸ್ಟ್ ವ್ಲಾಗಲ್ಲಿ ಮಾಡಿದ್ದು ಇಂಟ್ರೊಡ್ಯೂಸಿಂಗ್ ಮೈ ಗರ್ಲ್ ಫ್ರೆಂಡ್ ಫಾರ್ ಫಸ್ಟ್ ಟೈಮ್ ಅಂತ. ಅಂದರೆ ನಮ್ಮ ಹುಡುಗಿನ ಫಸ್ಟ್ ಟೈಮ್ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಲಾಸ್ಟ್ ಟೈಮ್ ವ್ಲಾಗ್ ಮಾಡಿದ್ದು. ಸೊ ಜನಗಳು ಅಂತ ಅನ್ಕೊಂಬಿಟ್ಟಿದ್ದಾರೆ ಅಂತಂದರೆ, ನಾನು ನಿಮ್ಮನ್ನೇ ಫಸ್ಟ್ ಟೈಮ್ ಮೀಟ್ ಆಗಿದೆ ಅಂತ ಅನ್ಕೊಂಬಿಟ್ಟಿದ್ದಾರೆ. ನನ್ನ ಫಸ್ಟ್ ಟೈಮ್ ಮೀಟ್ ಆಗಿದ ತಕ್ಷಣ ಬ್ಲಾಗ್ ಮಾಡೋಕ್ಕಾಗತ್ತಾ? ಸೊ ಇವ್ರನ್ನ ಸುಮಾರು ಸಲ ನಾವಿಬ್ರು ಮೀಟ್ ಆಗಿನೇ ನಾವಿಬ್ರು ಎಲ್ಲ ಒಪ್ಪಂದಿಗೆ ಆಗಿ ನಮ್ಮನೆಯವ್ರು ಮನೆ ಬಂದು ಇವ್ರು ನಮ್ಮನೆಯವ್ರಿಗೆ ಬಂದು ಎಲ್ಲ ಮಾತುಕತೆ ಆದಮೇಲೆ ನಾನು ವ್ಲಾಗ್ನ ಮಾಡ್ತಿರೋದು. ಸೊ ಅದಕ್ಕಿಂತ ಮುಂಚೆ ನಾನು ಮಾಡೋಕ್ಕೆ ಹೋಗಿಲ್ಲ. ಸೊ ಪರ್ಮನೆಂಟ್, ಕೀಪ್ ಇಟ್ ಪ್ರೈವೇಟ್ ಆ್ಯಂಡ್ ಈಸ್ ಪರ್ಮನೆಂಟ್ ಅಂತಾರೆ ಗೊತ್ತಾ? ಸೊ ಪರ್ಮನೆಂಟ್ ಆದಮೇಲೆ ನಿಮಗೆಲ್ಲರಿಗೂ ತೋರಿಸ್ತಿರೋದು. ಸೊ ಈಗ ಟೇಸ್ಟ್ ಮಾಡುವ. ನೈಸ್. ಹುಯ್ ನೋಡಿ ಗೈಸಲ್ಲಿ ಸಾವುಕಾರರು ಸ್ಟ್ರಾಗೆ ಇದು ಇದಕ್ಕೊಂದು ನೈಸ್, ತುಂಬ ಚೆನ್ನಾಗಿದೆ. ಒರ್ಸಿ ಪರವಾಗಿಲ್ಲ. ಕುಡಿದು ಖಾಲಿ ಮಾಡಿ ಅದಾದ್ಮೇಲೆ ನಾನು ಮತ್ತೆ ನಮ್ಮ ಹುಡುಗಿ ಸೇರ್ಕೊಂಡು ಅಡುಗೆ ಮಾಡ್ತೀವಿ ಇವತ್ತು. ಡನ್. ನೋಡ್ರಿ ನಮ್ಮ ಹುಡುಗಿ ಡೆಡಿಕೇಶನ್ ನೋಡ್ರಿ ಗೈಸ್. ನಂಗೆ ಶೆಕೆ ಆಗಿದೆ ಅಂದ್ರೆ ಕೂಲರ್ ಹಾಕ್ತಿದಾರೆ ಇಲ್ಲಿ. ಮತ್ತೆ ಅಡಿಗೆ ಮಾಡೋ ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಕಂಫರ್ಟ್ ಫೀಲ್ ಮಾಡಿಸ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಮೈ ಗರ್ಲ್. ಯು ಆರ್ ವೆಲ್ಕಮ್ ಗೈಸ್. ಈ ಒಂದು ಕೈ ಸಿಕ್ಕಾಪಟ್ಟೆ ಫೇಮಸ್ ಆಗಿ ತುಂಬಾ ವೈರಲ್ ಆಗ್ಬಿಟ್ಟಿದೆ ಈ ಕೈ. ಸೊ ಈ ಕೈ ನೋಡಿ ಹುಡುಗರು ಕಟ್ ಆಗ್ಬಿಟ್ಟೈತೆ ಪಾಪ. ಫುಲ್ಲು ಇದು ಎಷ್ಟು ತಿಂಗಳಿಂದ ಬಿಟ್ಟಿರೋದು ನೀವು? ಒಂದು 9 ತಿಂಗಳ ಬಿಟ್ಟಿರ್ತಾನೆ. 3-4 months ಚೆನ್ನಾಗಿದೆ ನೋಡಿ. ಇದು ಕಟ್ಟೆ ಆಗ್ಬಿಡೆ ಪಾಪ. ವಿಡಿಯೋ ಹಾಕಾದ್ಮೇಲೆ ಇದು ಕಟ್ ಆಗಿದೆ. ಯೂಶಲಿ ನಂದು ಹಿಂಗೆ ಕಟ್ಟೆ ಆಗಲ್ಲ. ಅದು ಹಂಗೆ ದೃಷ್ಟಿ ಕಟ್ ಆಗುತ್ತೆ, ನಾನು ಸರಿ ಹೇಳಕ್ಕಾಗಲ್ಲ. ಇಲ್ಲಿ ಇವತ್ತೇನು ಹಚ್ಚಿಲ್ಲ ನೇಲ್ ಪಾಲಿಶ್ ಅಲ್ಲ ನೀವು? ಅದೇ ಕಟ್ ಆಗೋಗಿದೆಯಲ್ಲ, ಮತ್ತೆ ಕಂಪ್ಲೀಟ್ ಆಗಿ ಎಲ್ಲ ತೆಗೆದು ರೀಗ್ರೋ ಮಾಡ್ತೀರಾ ಅಂತ. ಆಮೇಲೆ ಸುಮಾರು ಜನ ನಮ್ಗೆ ಬೈತಿದ್ರು,
ಫೇಸ್ ರಿವೀಲ್ ಮಾಡ್ತೀನಿ ಅಂತಂದ್ರೆ ಫೇಸ್ ರಿವೀಲ್ ಮಾಡಿದ ನೀವು ಅಕ್ಕಂದು ಅಂತ ಚೆನ್ನಾಗಿ ತೋರ್ಸೋಣ ಅಂತ ಗೈಸ್. ಒಂಥರ ಈಗ ನಾರ್ಮಲ್ ಆಗಿ ತೋರ್ಸ್ಕೊಡೋಣ ಬೇಡ, ಒಂಥರ ಅವ್ರಿಗೂ ಇದು ಒಂದು ಮೆಮೊರಬಲ್ ಡೇ ಆಗಿರ್ಬೇಕು. ಅಂಡ್ ನಮ್ಮ ಮಕ್ಳುಗಳು ನೋಡ್ತಾರೆ ಗೊತ್ತಾ ಮುಂದೆ ಫ್ಯೂಚರ್ ಅಲ್ಲಿ. ಸೊ ಆ ಟೈಮಲ್ಲಿ ಅವರು ಕೂಡ ವಾವ್ ನಮ್ಮಪ್ಪ ಹಿಂಗೆಲ್ಲ ಮಾಡಿದ್ರೆ ನಾವು ಅಮ್ಮನ ಫೇಸ್ ತೋರ್ಸೋದಕ್ಕೆ ಅಂತ ಅವರು ಕೂಡ ಪ್ರೌಡ್ ಫೀಲ್ ಆಗಬೇಕು. ಅಂಡ್ ನಿಮ್ಗೂ ಕೂಡ ಇದು ಇಷ್ಟ ಆಗಬೇಕು. ಸೊ ಅದಕ್ಕೆ ನಾನು ಓಲ್ಡ್ ಮಾಡ್ಕೊಂಡಿದ್ದೀನಿ. ಬಟ್ ಈ ಮಂತ್ ಆದ್ರೆ ಈ ಮಂತ್ ಅಲ್ಲಿ ವಾವ್ ಮೂಮೆಂಟ್ ಕೊಡ್ಬೇಕು ನಿಮ್ಗೆ ಅಂತ ಮಾಡ್ಬಿಡ್ತೀನಿ ಗೈಸ್. ನಾನು ಜಾಸ್ತಿ ವೆಯ್ಟೇ ಮಾಡ್ಸೋಲ್ಲ ನಿಮ್ಗೆ, ನಾನು ಆದಷ್ಟು ಬೇಗನೆ ರಿವೀಲ್ ಮಾಡ್ಬಿಡ್ತೀನಿ. ಓಕೆ ತಾನೆ? ನಿಮ್ಗೆ ಓಕೆ ತಾನೆ? ನಿಮ್ಗೆ ಕಂಫರ್ಟಬಲ್ ತಾನೆ? ನಿಮ್ಮ ಮನೆಗಳು ಓಕೆ ತಾನೆ? ನೈಸ್, ಅವ್ರಿಗೂ ಓಕೆ ಆಗಿದೆ. ಸೊ ಹಿಂಗೆ ಹೇಳ್ತಾ ದಯವಿಟ್ಟು ಆನ್ ಮಾಡಿದ್ರೆ ಸ್ವಲ್ಪ ತುಂಬಾ ಚಾಲುಕಿದ್ದೀರಾ ಕಣ್ರಿ ನೀವು. ತುಂಬಾ ಚಾಲುಕಿದ್ದೀರಾ. ಮಾಡ್ತಿದ್ದೀನಿ ಅಂತ ನೀಟಾಗಿ ಎಲ್ಲ ತೆಗಿದ್ರು ಹೊಸದೆಲ್ಲ. ಇದನ್ನೇ ಯೂಸ್ ಮಾಡೋದಾ? ನೈಸ್ ಬೌಲ್ ಅಲ್ಲ ಗೈಸ್, ಸಾಕಾಗೈತೆ ನೋಡಕ್ಕಿದ. ಸೊ ಗೈಸ್ ಇವಾಗ ಫಸ್ಟ್ ಪನ್ನೀರ್ ಕಟ್ ಮಾಡ್ಕೊತಾ ಇದೀವಿ. ನೀನು ಕತ್ರಿ ಯೂಸ್ ಮಾಡ್ತೀರಾ? ನಿಮ್ ಕೈಯಿಂದ ಹಿಂಗಂದ್ರೆ ಮುಗ್ದೋಗುತ್ತೆ. ಒಳ್ಳೆ ಬ್ಲೇಡ್ ಹಿಂಗಿದೆಯಲ್ಲ ಇದು, ಹಿಂಗಂದ್ರೆ ಮದುವೆ ಮುಗ್ದೋಗುತ್ತೆ. ಸೊ ನೀಟಾಗಿ ಮಾಡಿ. ಓಕೆ ನಾನು ಇವಾಗ ಟೇಸ್ಟ್ ನಿಮ್ಮ ಮನೇಲಿ ಹಿಂಗೆ ಅಲ್ವಾ ಮಾಡೋದು? ಒಬ್ಬ ನಮ್ಮ ಅಮ್ಮಂಗೆ ನಾನೇ ಮಾಡ್ತೀನಿ ಅಮ್ಮ ಕರ್ಕೊಂಡು ಹೋಗ್ಬಿಟ್ಟು ಒಬ್ಬ ನಮ್ಮ ಅಮ್ಮಂಗೆ ನಿಂತ್ಕೊಂಡು ಅಮ್ಮನ ಕಡೆ ಮಾಡ್ಕೊಂಡ್ಬಿಡೋದು. ಗೈಸ್ ಇಲ್ಲಿ ನೋಡಿ ಗೈಸ್, ಆಲ್ರೆಡಿ ಇಲ್ಲಿ ಕಾರ್ನು ಮತ್ತೆ ಏನಿದು ಕ್ಯಾರೆಟ್ ಬೇಯ್ತಾ ಇದೆ. ಇದು ಒಂಥರ ನಿಮ್ಗೆ ಡಯಟ್ ಫುಡ್ ಗೈಸ್, ಸಾಕಾಗಿರುತ್ತೆ. ನಮ್ಮ ಹುಡುಗಿ ಅವಾಗ ಮಕ್ಕಳು ತಿಂತಾರಂತೆ ಇದನ್ನ, ಡೈಲಿ ಅದೇ ತಿಂತಿದಾರಂತೆ. ಸೊ ನಮಗೂ ಮಾಡ್ಕೊಡಿ ಅಂತ ಹೇಳಿದೆ ಇವಾಗ, ಅದಕ್ಕೆ ಮಾಡ್ಕೊಡಿದ್ದಾರೆ. ನೀವು ಮ್ಯಾರಿನೇಟ್ ಮಾಡಿ. ನಾನ್ ಮಾಡ್ಬೇಕಾ? ಫೋನ್ ಇಟ್ಕೊಡಿ ಆಯ್ತಾ, ಮಾಡ್ತೀವಿ. ಅಮ್ಮ 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 ಬೇಜಾರ್ ಮಾಡ್ಕೊಬೇಡ ಅಮ್ಮ, ಮನೆ ಇಲ್ಲ ಅವ್ರು ಬೇಜಾರ್ ಮಾಡ್ಕೊಳ್ಳೋ ಖುಷಿ ಪಡ್ತಾರೆ. ನೆಕ್ಸ್ಟ್ ಟೈಮ್ ಇಂದ ನನ್ನ ಮಗ ಮಾಡ್ಕೊಡ್ತಾನೆ ಡೈಲಿ ಅಂತ. ನೋಡುವ ಇದಕ್ಕೆ ಈ ತರ ಕಟ್ ಮಾಡೋದು. ಲಾಂಗ್ ಪೀಸ್ ಬೇಕಾ ಇಲ್ಲ ಕ್ಯೂಬ್ಸ್ ಬೇಕಾ? ಯಾವ ತರ ಬೇಕಾ? ನನ್ನ ಫೇಸ್ ತೋರಿಸ್ಬೇಕು ನೀವು. ಲಾಂಗ್ ಬೇಕಾ ಶಾರ್ಟ್ ಬೇಕಾ ಅಂತ? ಕ್ಯೂಬ್ಸ್ ಬೇಕಾ ಇಲ್ಲ ಲಾಂಗ್ ಕಟ್ ಮಾಡ್ತೀನಿ. ನಾನು ಹೆಂಗ್ ಕಟ್ ಮಾಡ್ತೀನಿ ಅದಂಗೆ ಹಿಂಗೆ ಸ್ವಲ್ಪ ನೀಟ್ ಆಗಿರ್ಬೇಕು ನೋಡಕ್ಕೆ. ನೋಡಕ್ ತಿನ್ನಕ ಚೆನ್ನಾಗಿರ್ಬೇಕಾ? ನೋಡಕ್ ಚೆನ್ನಾಗಿರ್ಬೇಕಾ? ಫಸ್ಟ್ ನೋಡಕ್ ಚೆನ್ನಾಗಿರ್ಬೇಕು, ಆಮೇಲೆ ತಿನ್ನಕ್ಕೆ ಇಷ್ಟು ಕಟ್ ಮಾಡ್ತೀನಿ. ಓಕೆನಾ? ಇದೇನು ಮಟನ್ ಕಟ್ ಮಾಡೋ ಥರ ಐತಿದು? ಮಟನ್ ಚಿಕನ್ ಕಟ್ ಮಾಡೋ ಚಾಕು ಥರ ಐತಲ್ಲ ಇದು? ಪರ್ಫೆಕ್ಟಾ? ನಾವು ಯಾವತ್ತು ಪರ್ಫೆಕ್ಟ್ ಮಾಡಿ. ಶಾರು ನೋಡ್ರಿ ಹೆಂಗ್ ಕಟ್ ಮಾಡ್ತೀನಿ. ನೀವು ಕುಕಿಂಗ್ ಚಾಲೆಂಜ್ ಅಲ್ಲಿ ವಿನ್ ಆದ್ರಿ ಅಲ್ವಾ? ಬ್ಲೈಂಡ್ ಕುಕಿಂಗ್ ಚಾಲೆಂಜ್ ಅಲ್ಲಿ. ಹೌದು, ನಿಮ್ಗೆ ಗೊತ್ತಿರ್ಬೋದು. ಗೊತ್ತು. ನೋಡ್ರಿ ಆಯ್ತು, ಅದು ಬೌಲಲ್ಲಿ ಹಾಕಿ. ಈಗ ಹೋಗೋದು ನಾನು ಮಾಡ್ಬೇಕಾ? ಓಕೆ ಆಯ್ತು. ನೆಕ್ಸ್ಟ್ ಹಿಂಗಿದೆ, ಕರೆಕ್ಟ್ ಆಗಿದೆ ರೀ. ಸರಿ ಓಕೆ. ಮಿಕ್ಸ್ ಮಾಡಬೇಕು. ಸ್ವಲ್ಪ ಸಾಲ್ಟ್ ಇಲ್ಲಿ ಪೇಸ್ಟ್ ತೋರಿಸಲ್ಲ ನೀವು? ತೋರಿಸ್ತಿದ್ದೀನಿ. ಆಮೇಲೆ ಏನು ಬೇಕು ಇದಕ್ಕೆ? ಸಾಲ್ಟ್ ಎಲ್ಲಿದೆ? ಅಲ್ಲೇ ಫಸ್ಟ್ ಒನ್. ಅದು ಆ ಕಡೆಯಿಂದ ಫಸ್ಟ್ ಒನ್, ಆ ಕಡೆಯಿಂದ ಇದು ವೈಟ್, ಇದು ಅಲ್ಲಿ ಇಟ್ಕೊಳ್ಳಿ ಬೌಲ್ನ. ನಾನು ಕುಕಿಂಗ್ ನಲ್ಲಿ ತುಂಬಾ ಎಕ್ಸ್ಪರ್ಟ್. ಸ್ವಲ್ಪ ಎಷ್ಟು ಹಾಕಿದ್ರಿ? ಇಷ್ಟ ಸಾಕಲ್ಲ? ಸಾಕು. ನನ್ನ ಕೈಯಲ್ಲಿ ಏನು ಅಡಿಗೆ ಮಾಡಿಸ್ಕೊಂಡು ತಿಂತಿದ್ದೀರಾ ಅದು ನಿಮ್ಮ ಭಾಗ್ಯ ಅಂತ ಅನ್ಕೋಬೇಕು. ಸಾಮಾನ್ಯ ಯಾರು ಅಡಿಗೆ ಮಾಡ್ಕೊಡಲ್ಲ. ನೀವು ಮಾಡ್ಕೊಡ್ತೀರಾ? ಇನ್ಮೇಲಿಂದ ನಿಮ್ಮ ಮನೇಲೂ ಮಾಡ್ಕೊಡ್ತೀರಾ? ನನ್ನ ಮನೆ ನಾವು ಮಾಡ್ಕೊಡ್ತೀವಿ. ನನ್ನ ಮದ್ವೆ ಮನೆ ನಾವು ಮಾಡ್ಕೊಡ್ಬೇಕು. ಏನು ಒಂದ್ ನಿಮಿಷ, ನಾನು ಸ್ಪೈಸಸ್ ಎಲ್ಲ ತೆಗ್ದಿಡ್ಲಾ? ಇಟ್ಬಿಡಿ. ಇಟ್ಟಿದ್ದೀರಾ ಬಿಡೋದ್ರೆ? ಅದು ಹೆಂಗ್ ಬಿಡುತ್ತೆ? ಅದೆಷ್ಟು ಗ್ರಿಪ್ ಅಲ್ಲಿ ಇದೆ ನೋಡಿ. ಒಂದು ಗೈಸ್ ಒಂದು ಚೂರುನು ಅದು ಕೆಳಗೆ ಬೀಳೋ ತರ ಇಲ್ಲ ಗೈಸ್. ಅದು ಬಿದ್ರು ಬಿಡಿ ಗೈಸ್, ಹೊತ್ತು ಕೊಡಿಸ್ತೀವಿ. ಅಲ್ಲ ಬೀಳಿಸ್ಬಿಟ್ರೆ ನೆಕ್ಸ್ಟ್ ಟೈಮ್ ಇಂದ ಏನು ಮಾಡ್ಸಲ್ಲ ಕಿಚನ್ ಅಲ್ಲಿ. ನಮ್ಗೆ ಅಷ್ಟೆಲ್ಲ ಐಡಿಯಾಗಳಿಲ್ಲ. ಓಕೆ, ನೀವು ಸ್ಪೈಸಸ್ ಹಾಕ್ತೀರಾ? ಇಲ್ಲ ನೀವು ಹಾಕಿ. ನಾನು ಹಾಕ್ಬೇಕು. ನೀವೇ ಹಾಕಿ. ನಿಮ್ಗೆ ಗೊತ್ತು ರೆಸಿಪಿ, ನಂಗೆ ಹೆಂಗ್ ಗೊತ್ತಿರೋ ರೆಸಿಪಿ ಹೆಂಗ್ ಮಾಡೋದು ಅಂತ. ಇದೇನು ಖಾರದ ಪುಡಿನಾ? ಅಲ್ಲ, ಪೆರಿ ಇದು ಪೆರಿ ಪೌಡ್ರು. ಒಂದು ಪನ್ನೀರ್ ಕಟ್ ಮಾಡ್ಕೊಂಡು ಫಸ್ಟ್ ಪೆರಿ ಪೌಡ್ರನ್ನ ಹಾಕೋಬೇಕು. ನೆಕ್ಸ್ಟ್ ಇದಾಗಿದೆ. ಹುಡುಗಿ ವಾಯ್ಸು ಸಾಕಾಗಿದೆ. ನನ್ನ ಫೋನ್ ಕಾಲರ್ ಬಂದಾಗಲ್ಲ, ನಾನು ಮೀಟ್ ಆದಾಗಲ್ಲ. ಸೊ ಅವ್ರು ಹಂಗೆ ಸಾಂಗ್ ಆಡ್ತಾ ಇರ್ತಾರೆ ಅವಾಗ. ಸೊ ಸಟ್ಟಾಗಿ ಸಾಂಗ್ ಆಡ್ತಾರೆ ಅಲ್ಲ. ಓಕೆನಾ? ಒಂದು ಸಾಂಗ್ ಆಡ್ಬೇಕು. ಓಕೆ, ನಂಗೋಸ್ಕರ ನೀವು ಪಕ್ಕ ಆಡ್ತೀರಾ? ಒಂದೊಳ್ಳೆ ಟಫ್ ಸಾಂಗ್ ಆಡ್ಬೇಕು. ನಾ ಮಲ್ಕೊಂಡಾಗಲ್ಲ ನೀವು ಆಡ್ತೀರಾ ಗೊತ್ತಾ? ಮಲ್ಕೊಂಡಾಗ ಆಡೋದು ನಿಮಗೆ ಕೇಳಿಸಿರುತ್ತಾ? ಅಲ್ಲ, ನಾನು ಮಲ್ಲಕ್ಕಿಂತ ಮುಂಚೆ
ಅವಾಗ ನೆಕ್ಸ್ಟು ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್. ಸ್ವಲ್ಪ. ನೈಸ್. ಇಷ್ಟು ನೋಡೋಕೆ ಒಂಥರ ಎಮ್ಮಿ ಆಗಿದೆ. ಬಟ್ ಅಷ್ಟು ತಿನ್ನಕ್ಕಾಗಲ್ಲ. ತಿನ್ನೋಕ್ಕಾಗಲ್ಲ ಅಷ್ಟೇ. ಇವಾಗ ನಮ್ಮ ಹುಡುಗಿ ನಮಗೋಸ್ಕರ ಸಾಂಗ್ ಮಾಡ್ತಾರೆ, ಹಾಡ್ತೀರಿ ಇವಾಗ? ಇವಾಗ್ಲೇನಾ? ಹ್ಞೂ. ವಿಡಿಯೋ ಅಲ್ಲ? ಮತ್ತೇನು ವಿಡಿಯೋ ಆಫ್ ಮಾಡಿ ಬರ್ತೀರಾ? ಹಾಡ್ತೀರಾ ಆಡಲ್ಲ ಹೇಳ್ರಿ, ಆಯ್ತು ಅಟ್ಲೀಸ್ಟ್. ನೀವ್ ಆಡ್ತೀರಾ ಜೊತೆಲಿ? ನಾನು ಒಂದು ಸ್ವಲ್ಪ ನಂಗೆ ಅಷ್ಟು ಉದ್ದ ಗೊತ್ತೇ ನೀವು ಮಾಡೋ ಥರನ. ನಮ್ದು ವಾಯ್ಸ್ ಚೆನ್ನಾಗಿಲ್ಲ ಅಷ್ಟು ನಿಮ್ಮಷ್ಟು. ಇಲ್ಲ ಮಾಡಿ ಚೆನ್ನಾಗಿ ನಾನು ಕೇಳಿಸ್ಕೊತೀನಿ. ಕೇಳಿದೀನಿ ನಾನು. ಆಯ್ತು ಆಡಿ. ಹಿಂಗೆ ಆಡಿ ಅಂದಿದ ತಕ್ಷಣ ಆಡ್ಬೇಕಾ? ಸ್ಪೋರ್ಟಿವ್ನೆಸ್ ಯಾವ ಸಾಂಗ್ ಆಡ್ಬೇಕು? ನೀವು ಇಷ್ಟಪಡಿ ಸಾಂಗ್ ಮಾಡಿ. ಆಡ್ತೀರಾ? ಫಸ್ಟ್ ಅದು ಮ್ಯಾರಿನೇಟ್ ಮಾಡಿ ಮಾಡೋಣ. ಮ್ಯಾರಿನೇಟ್ ಮಾಡೋದು. ಗೈಸ್, ಇದು ಯಾಕಿದು ಹೋಗಿ ಬನ್ನಿ ಹೋಗಿ ಬನ್ನಿ ಬನ್ನಿ ಹೋಗಿ ಅಂತ ಬರ್ತೀರಾ ಬೈಕ್ ಗೊತ್ತಾಗ್ತಿಲ್ಲ. ಅದು ಎಷ್ಟು ಅವಾಯ್ಡ್ ಮಾಡೋದು ಅನ್ಕೋತೀನಿ, ಆದ್ರೂ ಕೂಡ ಅದು ಹಂಗೆ ಹೋಗ್ಬಿಡುತ್ತೆ. I'm not used to camera. At least ಏನು I'm not used to camera. ನೀವು ಯೂಸ್ ಟು ಆಗಿದ್ದೀರಾ ಅಲ್ವಾ? ಸೊ ನಿಮಗೆ ಆ ಥರ ಎಲ್ಲ ಫೀಲ್ ಆಗಬಾರ್ದು. ಬಟ್ ಆದ್ರೂ ಕೂಡ ನನಗೆ ಏನಕ್ಕೆ ಆ ಥರ ಅನಿಸ್ತಿದೆ ಹೋಗಿ ಬನ್ನಿ ಅಂತ ಗೊತ್ತಾಗ್ತಿಲ್ವಲ್ಲ. ಮಾಡಲೇ ಒಂಥರ ವರ್ಸ್ಟ್ ಆಗಿದೆ. ಹೇಗೆ ಅಂತ ಎಲ್ಲ ಹೇಳೋದು ಅದೆಲ್ಲ ಅಂತ ವರ್ಸ್ಟ್ ಆಗಿದೆ. ಮಾಡಿ ನಿಮ್ಮ ಹೆಸರು ಇಟ್ಟು ಕೂಗಲ್ಕೂ ಆಗಲ್ಲ. ನಿಮ್ಮ ಹೆಸರು ಬಿಡ್ರೆ ಇವರಿಗೆಲ್ಲ ಹಿಡಿದು ಕೂಗಲ್ಲ ನನ್ನ ಹೆಸರು ಕೂಗಲ್ಲ. ಅಂದೇನೋ ಒಂದು ಬೇರೆ ಫಾರ್ಮ್ ಇದೆ. ಏನು ಕಸ್ತೂರಿ ಮೇಥಿನ ಇದು? ಕಸೂರಿ ಮೇಥಿ. ಕಸೂರಿ ಮೇಥಿ ಕಸ್ತೂರಿ ಮೇಥಿ ಅಲ್ಲ, ಕಸೂರಿ ಮೇಥಿ. ಕಸೂರಿ ಮೇಥಿ ಹಾಕೊಂಡಿದೀವಿ ಇವಾಗ. ಇದು ಮನಿ ಪ್ಲಾಂಟಾ? ಇಲ್ಲ ಮನಿ ಪ್ಲಾಂಟ್ ಅಲ್ವಾ? ಮತ್ತೇನಿದು? ಬ್ಯಾಂಬೂ ಪ್ಲಾಂಟ್. ಇದ್ಯಾಕೆ ಅಡಿಗೆ ಮನೆ ಇಡಬೇಕು? ಲೆಕ್ಕ ಆಗುತ್ತೆ ಅಡಿಗೆ ಮನೆ ಇಡಬೇಕು. ಆಕ್ಚುಲಿ ಇಟ್ಟಿರೋದು ನೀವೇ ಹೇಳಿದ್ರಿಂದಾನೆ. ನಾನು ಹೇಳಿದ್ನ ಇದನ್ನ? ವಾಶ್ ಬೇಸಿನ್ ಮತ್ತೆ ಸ್ಟವ್ ಮಧ್ಯ ಗ್ಯಾಪ್ ಏನೋ ಗ್ಯಾಪ್ ಇರಬೇಕು ಅಂತ ನೀವು ಇವಾಗ ಹೇಳಿದ್ರಾ? ಮತ್ತೆ ನಿಮ್ಮ ಫೋನ್ ಹೇಳಿದ್ನಲ್ಲ, ಬ್ಲಾಗಲ್ಲಿ ಹೇಳಿದ್ದು. ಅರೆ ಅದು ಸ್ವಲ್ಪ ಗ್ಯಾಪ್ ಇರಬೇಕು ಅಂತ, ಅದರಿಂದ ಇನ್ಸ್ಪೈರ್ ಆಗಿ ಇಟ್ಟಿರೋದು ಅಮ್ಮ. ಇಲ್ಲಿ ಇಟ್ಸ್ ಓಕೆ. ಥ್ಯಾಂಕ್ ಯು ಆಂಟಿಗೂ ಥ್ಯಾಂಕ್ ಯು ಅಂತ ಹೇಳಿದೆ. ಥ್ಯಾಂಕ್ ಯು ಹೇಳಿದಕ್ಕೆ. ಓ ಥ್ಯಾಂಕ್ ಯು. ನನ್ನ ಫಾಲೋ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್. ಆದರೆ ಇದು ಇಟ್ಟರೆ ಸ್ವಲ್ಪ ಲಕ್ ಇರುತ್ತೆ ಮನೆಯಲ್ಲಿ ಅಂತ. ಇನ್ನೊಂದು ನಿಮ್ಮ ಮಮ್ಮಿ ಗಿಫ್ಟ್ ಕೊಟ್ಟಿದ್ರಲ್ಲ ಆರ್ಕಿಡ್ಸ್. ನೈಸ್. ಇದು ಆಂಟಿಗೆ ನಾನು ಗಿಫ್ಟ್ ಕೊಟ್ಟಿದ್ದೆ ನೋಡಿ. ಅವ್ರ ಬರ್ಡೇ ಇತ್ತು ರೀಸೆಂಟಾಗಿ, ಅದಕ್ಕೆ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದೆ. ಇದು ಪ್ಲಾಂಟ್ ಮಾಡಿನೇ ಇಟ್ಕೊಂಡಿದ್ದಾರೆ. ಅದು ನೀಟಾಗಿ ಕಪ್ಪೆ ಚಿಪ್ಪಲ್ಲಿ ಏನೇನು ತೆಂಗಿನಕಾಯಿ ಚಿಪ್ಪಲ್ಲಿ ಹಾಕ್ಬಿಟ್ಟು ಅದು ಆಂಟಿ ಇಟ್ಕೊಂಡಿದ್ದಾರೆ. ಗೈಸ್ ಇವಾಗ ಏನಿದು? ಆಮ್ಚೂರ್ ಪೌಡರ್. ಆಮ್ಚೂರ್ ಡ್ರೈ ಮ್ಯಾಂಗೋ ಪೌಡರ್. ಡ್ರೈ ಮ್ಯಾಂಗೋ ಪೌಡರ್ ಅಂತ ಬೇರೆ ಇದೆ, ಅವೆಲ್ಲ ಹಾಕ್ಬೇಕಾ? ನಾನು ಹಾಕ್ತೀನಿ. ಇದೆಲ್ಲ ಗೊತ್ತಿರಲ್ಲ ನಮಗೆ. ಸ್ವಲ್ಪ ಮೊಸರು ಹಾಕೊಂಡಿದ್ದಾರೆ. ಸೊ ವಯಸ್ಸು ಸ್ವಲ್ಪ ಮೊಸರು ಹಾಕ್ತಿದ್ದಾರೆ ಇದು ಮ್ಯಾರಿನೇಟ್ ಮಾಡೋದಕ್ಕೆ. ನೀಟಾಗಿ ನಾವು ಕಳಿಸ್ಬಿಟ್ಟಿಬಿಟ್ರೆ ಮುಗೀತಲ್ಲ. ಓಕೆ, ಕಳಿಸ್ಬಿಟ್ಟಿಟ್ರೆ ಮುಗಿಯಲ್ಲ, ಅದಾದ್ಮೇಲೆ ನೀವು ಮಾಡಬೇಕು. ನಾನೇನೆಲ್ಲ ನೀವೇ ಮಾಡ್ಬಿಟ್ರಲ್ಲ, ಏನು ಮಾಡೋದು ನಾನು? ಜಸ್ಟ್ ಮ್ಯಾರಿನೇಟ್ ಮಾಡಿದ್ರೆ ಅಷ್ಟೇ. ಆಯ್ತು ಮಾಡಿ. ನೀವು ಮಾಡ್ತೀರಾ? ನೀವು ಮಾಡ್ತೀರಲ್ಲ, ಮಾಡಿ ಚೆನ್ನಾಗಿ ಮಾಡ್ತೀರಿ ಮ್ಯಾರಿನೇಟ್. ಮಿಕ್ಸ್ ಮಾಡೋಕ್ಕಾಗಲ್ಲ ಅದಕ್ಕೆ. ನಿಮ್ಮ ಕೈ ಹಾಳಾಗುತ್ತೆ ಅಂತನಾ? ನಾನೇ ಮಾಡ್ತೀನಿ. ಇಷ್ಟು ತಾನೇ ಮ್ಯಾರಿನೇಟ್ ಮಾಡೋದು? ಅಷ್ಟೇ, ನೀಟಾಗಿ ನೀಟಾಗೆ ಮಾಡ್ತೀರದು ನೀವು. ಕಾಣಿಸಲ್ಲ ಬನ್ರಿ, ನಂಗೆ ಗೊತ್ತಾಗುತ್ತೆ. ಸ್ಪೆಷಲ್ ಆಗಿ ತೋರಿಸ್ತೀನಿ ಕಣ್ರಿ ನಿಮ್ಮನ್ನ. ಫುಲ್ ಗ್ರ್ಯಾಂಡ್ ಸ್ಪೆಷಲ್ ಎಂಟ್ರಿ ಕೊಡ್ತೀನಿ ನಿಮಗೆ. ಸರ್ಪ್ರೈಸ್ ನನಗೆ. ಸರ್ಪ್ರೈಸ್ ನಿಮ್ಗೆ ಹೇಳೇ ಬಿಟ್ಟ ನನಗೆ ಹೇಳೇ ಬಿಟ್ಟು ಏನು ಸರ್ಪ್ರೈಸ್ ಕೊಡು? ಅಲ್ಲ, ಗ್ರ್ಯಾಂಡ್ ಆಗಿ ರಿವೀಲ್ ಮಾಡ್ತೀರಾ ಅಂತ ಗೊತ್ತು. ಏನೇ ನೆಕ್ಸ್ಟ್ ಅವ್ರು ಹೇಳ್ತಾರೆ ಏನು ಮಾಡೋದು ಅಂತ. ಇವಾಗ ಇದನ್ನ ಫ್ರಿಡ್ಜಲ್ಲಿ ಇಟ್ಟು ಮ್ಯಾರಿನೇಟ್ ಮಾಡ್ತಾ ಇದೀವಿ. ಇಲ್ಲ, ಜಾಗನೇ ಇಲ್ಲ ಎಲ್ಲಿಡಬೇಕು ಅಂತ ನೋಡ್ತಿದ್ದೀನಿ. ಓಕೆ, ಇವಾಗ ನೆಕ್ಸ್ಟ್ ಏನು ಮಾಡಬೇಕು? ಇದು ಗಾರ್ಲಿಕ್ ಚಾಪ್ ಮಾಡಬೇಕು. ಅದು ನೀವು ಮಾಡ್ಬಿಡಿ. ಮಾಡ್ರಿ ನಮ್ಮ ಹುಡುಗಿ ಒಳ್ಳೆ ಹುಡುಗಿ, ಚೆನ್ನಾಗಿ ಮಾಡ್ತಾರೆ ಎಲ್ಲ ಕೆಲಸ. ನಿಮ್ಮ ಪವರ್ ಎಲ್ಲ ಮಾಡ್ತಿದ್ದಾರೆ. ಅಲ್ಲ ಪಾಪ ಅಂತ ಹಂಗಲ್ವಾ, ನೀವು ನಿಮ್ಮ ಕೈಯಲ್ಲಿ ಕೊಟ್ಟು ಮಾಡಿಸ್ತಿರೋದು, ಅದಕ್ಕೆ ಹೆಲ್ಪ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಮಾಡಿ. ನಿಮ್ಗೆ ಕ್ವಶನ್ ಕೇಳಲ್ಲ ಇವಾಗ. ಕುಕಿಂಗ್ ನಾವು ಕ್ವಶನ್ ಕೇಳ್ತಾ ಇರ್ತೀನಿ. ಒಂದು ಕ್ವಶನ್ ಕೇಳಿ ಆನ್ಸರ್ ಮಾಡ್ತೀರಾ? ಟ್ರೈ ಮಾಡ್ತೀನಿ. ಮನೆ ಮುಂದೆ ಬಾಗ್ಲು ಮುಚ್ಚಿದ್ರೆ ಹನಿ, ಏನದು? ಹನಿ. ಹನಿ. ಹನಿ ಅಂದ್ರೆ ಹನಿ ಅಷ್ಟೇ, ಏನಿರ್ಬೋದು. ಮನೆ ಮುಂದೆ ಮುಚ್ಚಿದ್ರೆ, ಸೊ ಮನೆಗೆ 2 ಬಾಗ್ಲು ಮುಂದೆ ಮುಚ್ಚಿದ್ರೆ ಹನಿ, ಏನದು? ಗೆಸ್ ಮಾಡ್ರಿ. ಮನೆ ಮುಂದೆ ಮನೆಗೆ 2 ಬಾಗ್ಲು ಮುಂದೆ ಮುಚ್ಚಿದ್ರೆ ಹನಿ. ಮನೆಗೆ 2 ಬಾಗ್ಲು ಮುಚ್ಚಿದ್ರೆ ಹನಿ. ಬಾಗ್ಲು ಮುಂದೆ ಮುಚ್ಚಿದ್ರೆ ಹನಿ. ಗೊತ್ತಿಲ್ವಾ? ಬೇರೆ ಅಕಸ್ಮಾತ್ ನಿಮ್ಗೆ ನಾವು ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ಗೈಸ್. ವಾಯ್ಸ್ ಸ್ವಲ್ಪ ಸ್ಲೋ ಆಗಿದೆ ನಂದು, ಬಿಕಾಸ್ ಗೊತ್ತಲ್ಲ ಒಂಥರ ಶೈ ಫೀಲಿಂಗ್ ನನಗೆ, ಅದಕ್ಕೆ. ಇಷ್ಟು ದಿನ ಆದ್ರೂ ಶೈ ಅಂತೀರಾ? ಅದು ಹಂಗೆ ಸ್ವಲ್ಪ ಗೈಸ್ ಏನೋ ಗೊತ್ತಿಲ್ಲ. ನಾನು ನೋಡಿದ್ರೆ ತುಂಬಾ ಎಕ್ಸ್ಟ್ರಾ ಪಬ್ಲಿಕಲ್ಲೆಲ್ಲ ಆರಾಮ್ ಮಾಡ್ಬಿಡ್ತೀನಿ ವ್ಲಾಗ್ಗಳೆಲ್ಲ. ಬಟ್ ನಮ್ಮವ್ರ ಮುಂದೆ ಮಾಡೋದೇ ಸ್ವಲ್ಪ ನನಗೆ ಕಷ್ಟ. ಆನ್ಸರ್ ಗೊತ್ತಂತೆ, ಆನ್ಸರ್ ಮಾಡಿ. ಬಾಯಿ ಮೂಗು ಬಾಯಿ, ಕರೆಕ್ಟಾ? ಪಕ್ಕನಾ? ಪಕ್ಕ. ಗೈಸ್ ಪರವಾಗಿಲ್ಲ ಗೈಸ್, ನಮ್ಮ ಹುಡುಗಿ ಸ್ವಲ್ಪ ಇಂಟೆಲಿಜೆಂಟ್ ಇದ್ದಾರೆ.
ಕರೆಕ್ಟಾಗಿ ಆನ್ಸರ್ ಮಾಡ್ಬಿಟ್ರು. ಹೆಂಗ್ ಗೊತ್ತಿಲ್ಲ ನಿಮಗೆ? ಹಂಗೆ ನೀವು ಇಂಟೆಲಿಜೆಂಟ್. ಅಲ್ಲ ಇವ್ರು ನೋಡಿ ಎಷ್ಟು ಈಸಿ ಬಿಡ್ಸೋದಕ್ಕೆ ಇವೆಲ್ಲ ಅಲ್ವಾ? ಹೌದು. ಕೈ ಮುಟ್ಟ ಅವಶ್ಯಕತೆ ಏನು, ಬರೀ ಉಗ್ರಲ್ಲಿ ಹಿಂಗೆ ಮಾಡ್ಬಿಡ್ಬೋದು. ಇವರು ಪ್ರಮೋಷನ್ ಕೊಡೋದೇ ನಿಮ್ಗೆ ನಾನು. ನೆಕ್ಸ್ಟ್ ನೀವೇ ನೇಲ್ ಆರ್ಟ್ ಮಾಡೋರ ಕರಿಬೇಕು ನಿಮ್ಮನ್ನ, ಬನ್ನಿ ನಾನು ನೇಲ್ ಆರ್ಟ್ ಮಾಡ್ತೀನಿ ನಿಮಗೆ ಅಂತ. ನೆಕ್ಸ್ಟ್ ನೇಲ್ ಸಲೂನ್ ಮಾಡ್ತೀನಿ. ಮಾಡ್ತೀರಾ? ಪಕ್ಕ? ಹೌದು. ನಿಜವಾಗ ಮಾಡಿದೀರಾ? ನಿಜವಾಗ್ಲೂ. ಪಕ್ಕ? ನಿಜ ಪಕ್ಕ. ನೆಕ್ಸ್ಟ್ ಮದುವೆ ಆದ್ಮೇಲೆ ಮಾಡಿ. ನನ್ನ ಮದುವೆ ಆದ್ಮೇಲೆ ನೆಕ್ಸ್ಟ್ ಅದು ಬಿಸ್ನೆಸ್ ಮಾಡೋಣ. ಓಕೆ, ಮಾಡ್ತೀನಿ, ಪಕ್ಕ ಮಾಡ್ತೀನಿ. ಸೊ ಗೈಸ್, ಇವಾಗ ನಮ್ಮ ಹುಡುಗಿ ಒಂದು ಸಾಂಗ್ ಆಡ್ತಾರೆ. ಸೊ ತುಂಬ ಚೆನ್ನಾಗಿ ಆಡ್ತಾಳೆ ಗೈಸ್ ಸಾಂಗು. ಆ್ಯಕ್ಚುಲಿ ಅವಳ ವಾಯ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಒಂದ್ಸಲಿ ಕೇಳಿ ನೀವು ಕೂಡ, ನಿಮ್ಗೆ ಇಷ್ಟ ಆಗುತ್ತೆ. ಸ್ವಲ್ಪ ಜೋರಾಗಿ ಆಡಬೇಕು, ಮೈಕ್ ಇಡೋಣ ಹತ್ರ, ಇಲ್ಲಿ ನಿಮ್ಮ ಹತ್ರ ಮೈಕ್ ಇಡೋಣ ಅಂತ ಸ್ವಲ್ಪ ಹಿಂದೆ. ರೆಡಿ? 3, 2, 1 ಸ್ಟಾರ್ಟ್. ಗಮಪ ಗರೆಸ ಗಮಪ ಗರೆಸ ಸಾ ನೀ 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 ದನಿದ ದನಿದ ಪದ ಪ ಗಮಪ ಗರೆಸ ಗಮಪ ಗರೆಸ ಸಾ ನೀ 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 ದನಿದ ದನಿದ ಪದ ಪ ಪದ ಪ ಸಾ ಪದ ಪ ಸಾ ಪದ ಪ ಮರೆ ಮಗ ಸರಿ ರೇ ಗ ಗ ಮ ಮ ಪ ಪದ ಪ ಮ ಸರಿ ರೇ ಗ ಗ ಮ ಮ ಪ ಪದ ಪ ಸರಿ ರೇ ಗ ಗ ಮ ಮ ಪ ಸರಿ ರೇ ಗ ಗ ಮ ಮ ಪ. ಕಣ್ಣೆ ಕಣ್ಮಣಿಯೇ ಉನ್ನೋಡು ಸೊರನಾಗಿರೇ. ಸೂಪರ್ ಆಗಿತ್ತು ಸಾಂಗ್. ಸ್ವಲ್ಪ ಭಯ ಭಯ ಆಯ್ತು ನನಗೆ. ಭಯ ಫಸ್ಟ್ ವಿಡಿಯೋ ಮಾಡಿ ಹೇಳ್ತಿರೋದಂತನಾ? ಐಸ್ ಕ್ರೇಜಿ ಸಾಂಗ್ ಇದು. ನನಗೆ ಅವಾಗ ಇವ್ರ ಕೈಲಿ ಆಡಿಸ್ತಾ ಇರ್ತೀನಿ, ಆಡಿ 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 ಅಂತ. ಯಾಕಂದರೆ ಇವ್ರ ವಾಯ್ಸ್ ಸಿಕ್ಕಾಬಿಟ್ಟು ಇಷ್ಟ, ಆ್ಯಂಡ್ ಆ ಲಿರಿಕ್ಸು ಆ್ಯಂಡ್ ಆ ಮ್ಯೂಸಿಕ್ಕು ಅದು ತುಂಬ ಇಷ್ಟ ನನಗೆ. ಸೊ ಅದಕ್ಕೆ ಅವ್ರ ಕೈ ಅವಾಗ ಆಡಿಸ್ತಾ ಇರ್ತೀನಿ. ಹೆಂಗೆ ಆಡಿದೆ? ಸಖತ್ತಾಗಿ ಆಡಿದ್ರಿ ಗೈಸ್. ನೀವು ಕಮೆಂಟ್ ಮಾಡಿ ಗೈಸ್, ಅವ್ರು ಹೆಂಗೆ ಆಡಿದ್ರು ಆ್ಯಂಡ್ ಅವ್ರ ವಾಯ್ಸ್ ಹೆಂಗಿತ್ತು. ಆ್ಯಂಡ್ ನನ್ನ ವಾಯ್ಸ್ ಅವಾಗ ಸ್ವಲ್ಪ ಬಿಟ್ಟೆ ಅಷ್ಟೇ. ವಾಯ್ಸ್ ಬಿಡಿ ಸೂಪರ್. ನಾನೇನು ಸಿಂಗರ್ ಅಲ್ಲ, ಬಟ್ ಟ್ರೈ ಮಾಡಿದ್ವಿ ಆಡೋದಕ್ಕೆ. ಇದು ತುಂಬ ಬ್ರೆತ್ ಹೋಲ್ಡ್ ಮಾಡ್ಕೊಂಡು ಆಡೋ ಅಂಥ ಸಾಂಗು, ಅಷ್ಟು ಈಸಿಯಲ್ಲಿ ಆಡೋದು. ಸೊ ಯಾರು ಇದನ್ನ ಆಡಿದ್ದಾರೆ ಅವ್ರು ಇಂಥವ್ರು ಹ್ಯಾಟ್ಸ್ ಆಫ್, ಸಖತ್ತಾಗಿ ಆಡಿದ್ದಾರೆ. ತುಂಬಾ ಚೆನ್ನಾಗಿ ಆಡಿದ್ದಾರೆ ಆ್ಯಂಡ್ ಚೆನ್ನಾಗಿ ಬರ್ದಿದ್ದಾರೆ ಆ್ಯಕ್ಚುಲಿ. ಇದು ಅವ್ರ ತರ ಆಡಕ್ಕೆ ತುಂಬಾ ಇದು ಥರ ಇತ್ತಾನೆ ಭರತನಾಟ್ಯ ಒಂದು ಸಂಗೀತ. ಸಂಗೀತ ಕ್ಲಾಸ್ ಕಲ್ತಿರ್ಬೇಕು ಇದೆಲ್ಲ ಆಡೋದಕ್ಕೆ. ನಮ್ಮ ಅಕ್ಕ ಪಂಟ್ರು ಗೈಸಿರಲ್ಲಿ, ಬಟ್ ಅವಳ ವಾಯ್ಸಲ್ಲಿ ಕೇಳೋಕ್ಕಾಗಲ್ಲ. ಚೆನ್ನಾಗಿ ಆಡ್ತಾಳೆ ನಮ್ಮ ಅಕ್ಕ ಅವಾಗ ಅಷ್ಟೇ. ಸೊ ಈಗ ಅಡುಗೆ ಮಾಡೋದಕ್ಕೆ ಹೋಗೋಣ. ಮ್ಯಾರಿನೇಟ್ ಆಗಿದೆ. ನಾವು ಸಾಂಗ್ ಆಡೋಷ್ಟರಲ್ಲಿ ಅದು ಮ್ಯಾರಿನೇಟ್ ಆಗಿರುತ್ತೆ. ಯಾಕಂದ್ರೆ ನಾವು ಅಷ್ಟು ಟೇಕ್ ತೊಗೊಂಡಿದ್ದೀವಿ ಮಾಡೋದಕ್ಕೆ. ನಾನಾ? ಆಯ್ತು, ನನಗೆ ಎಷ್ಟು ಟೇಕ್ ತೊಗೊಂಡಿರೋದು. ಓಕೆ, ಇವಾಗ ಅಡುಗೆ ಮಾಡೋಣ ಬನ್ನಿ. ಇವಾಗ ಸ್ಟಾರ್ಟ್ ಮಾಡ್ತಾ ಇರಾ? ನಾನು ಅಡುಗೆ ಮಾಡಬೇಕು ಅಂದ್ರೆ ನೀವೇ ಮಾಡ್ತಾ ಇರಾ? ಮಾಡೋ ಅಷ್ಟರಲ್ಲಿ. ಸೊ ಈಗ ಬಾಣಲಿ ಇಟ್ಕೊಂಡು ಫಸ್ಟ್ ಇದನ್ನ ಫ್ರೈ ಮಾಡ್ಕೊಬೇಕು. ಮತ್ತೇನದು? ಹಾಂ ಸರಿ, ಅದೇ ಪ್ಯಾನು. ಬಾಣಲಿ ಅಂದ್ರೆ ಏನಾಗುತ್ತೆ? ಬಾಣಲಿ ಅಂದ್ರೆ ಏನು? ಬಾಣಲಿ ಏನು ಡಿಫ್ರೆಂಟು, ಇದು ಪ್ಯಾನು. ತವಾನೂ ಅಲ್ಲ, ಇದಕ್ಕೆ ತವಾ ಅಂತ ಹೇಳಲ್ವಾ? ಇಲ್ಲ, ಫ್ರೈಯಿಂಗ್ ಪ್ಯಾನ್ ಅಷ್ಟೇ. ಕನ್ನಡದಲ್ಲಿ ಅಂತಾರೆ ತವಾಗೆ, ಸೊ ಪ್ಯಾನ್ಗೆ ತವಾ ಅಂತಾರೆ. ಅಂತಾರೆ ತವಾ. ಹಂಚು ಹಂಚು ಅದು ಬೇರೆ. ಅದೇ ದೋಸೆ ಎಲ್ಲ ಮಾಡ್ತೀವಲ್ಲ, ಅದು ಬೇರೆ. ಗೈಸ್ ಇವೆಲ್ಲ ನಂಗೆ ಗೊತ್ತಿಲ್ಲ ಆಕ್ಚುಲಿ. ಕುಕಿಂಗ್ ವ್ಲಾಗ್ಸ್ ಮಾಡ್ತೀನಿ, ಬಟ್ ಪಾತ್ರ ಸಾಮಾನು ಬಗ್ಗೆ ತಿಳ್ಕೊಂಡಿಲ್ಲ. ಓ, ಒಂದು ವ್ಲಾಗ್ ನೋಡಿದಕ್ಕೆ ಸಾರ್ಥಕ ಆಯ್ತು. ನೀವು ನಮಗೆ ಹೇಳ್ತಾ ಇರ್ತೀನಿ, ನಮ್ಮ ತುಪ್ಪ ಹಾಕಮ್ಮ ಅದಕ್ಕೆ ನೀವು ಇವರು ತುಪ್ಪ ಹಾಕ್ತಿದ್ದಾರೆ. ತುಪ್ಪ ಹಾಕೊಂಡು ವಾಪಸ್ ಅದಕ್ಕೆ ಹಾಕ್ತಾರೆ. ಜಾಸ್ತಿ ಹಾಕ್ತಿದ್ದೀರಾ? ಓಕೆ. ಸೊ ಈಗ ಇದನ್ನ ಅದಕ್ಕೆ ಹಾಕೊಳ್ಳೋದಾ? ಅಲ್ಲ, ಇದಕ್ಕೆ ಮೊಸರು ಹಾಕಿದ್ರೆ ಗೊತ್ತಾ? ಮೊಸರು ತುಪ್ಪ ಎರಡು ಕಾಂಬಿನೇಷನ್ ಆಗಿ ಸ್ವಲ್ಪ ಹೊಟ್ಟೆನಲ್ಲಿ ಗುಳು ಆಗಲ್ವಾ? ತುಪ್ಪ ಮತ್ತೆ ಮೊಸರು ಆಗಲ್ವಲ್ಲ, ಒಂಥರ ಅದು ಹಾವು ಮುಂಗ್ಸಿ ಇದ್ದಂಗೆ. ಹೌದು, ತುಪ್ಪ ಆಯ್ತು. ನೀವು ಮೊಸರನ್ನ ತುಪ್ಪ ಹಾಕೊಂತೀರಾ? ಇಲ್ಲ. ಮತ್ತೆ ಮೊಸರು ತುಪ್ಪ ಏನ್ ಹಾಕ್ತೀರಾ ನೀವು? ಏನು ಪ್ರಾಬ್ಲಮ್ ಇಲ್ಲ ತಾನೆ? ಹೊಟ್ಟೆ ಏನಾಗಲ್ಲ ತಾನೆ? ಆಯ್ತು, ಓಕೆ. ಇದನ್ನ ಹಿಂಗಂದ್ರೆ ಆನ್ ಆಗುತ್ತಾ? ಹಿಂಗಂದ್ರೆ ಆಯ್ತು. ಹಾಕಿ. ಇವಾಗ ನೀಟಾಗಿ ಫ್ರೈ ಆಗಬೇಕು. ಫ್ರೈ ಆಗಲಿ. ಆಮೇಲೆ ನಿಮಗೆ ಇನ್ನೂ ಒಂದು ಕೇಳಬೇಕಿತ್ತು. ನಾನು ಬ್ಲಾಗ್ ಅಪ್ಲೋಡ್ ಮಾಡಿದೆ ಗೊತ್ತಾ ರೀಸೆಂಟಾಗಿ, ನೀವು ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ತಿರೋದು. ಸೊ ಅದ್ರಲ್ಲಿ ಸುಮಾರು ಜನ ನಮಗೆ ಕಮೆಂಟ್ ಮಾಡಿದ್ದಾರೆ, ಕ್ಯೂಟ್ ಜೋಡಿ, ಒಳ್ಳೆದಾಗಿ ನೀವು ಕಂಗ್ರಾಟ್ಸ್ ಅಂತ ಮೆಸೇಜ್ ಮಾಡಿದ್ದಾರೆ, ಕಮೆಂಟ್ ಮಾಡಿದ್ದಾರೆ. ಸೊ ಅವ್ರೆಲ್ರಿಗೂ ಏನಂತ ಹೇಳ್ತೀರಾ? ಥ್ಯಾಂಕ್ ಯು ಸೋ ಮಚ್. ಯಾರು ಚೆನ್ನಾಗಿ ಕಮೆಂಟ್ ಮಾಡಿದ್ರೆ ಎಲ್ರಿಗೂ ಥ್ಯಾಂಕ್ಸ್. ಇವಾಗ ನೆಕ್ಸ್ಟ್ ಏನ್ ಮಾಡಬೇಕು? ಎಲ್ಲ ನಾನೇ ಮಾಡೋದಾಯ್ತು. ಮಾಡ್ರಿ. ಎಸ್, ಅಷ್ಟೇ. ಇವಾಗ ಏನಿದ್ರಲ್ಲಿ ರೈಸ್ ಮಾಡ್ತೀರಾ ನೀವು? ಏನ್ ರೈಸ್ ಇದು? ಡಯಟ್ ರೈಸ್? ಸ್ಟಿರ್ ಫ್ರೈಡ್ ವಿತ್ ವೆಜಿಟೇಬಲ್ಸ್. ಸ್ಟಿರ್ ಫ್ರೈಡ್. ಓಕೆ ಮಾಡಿ. ಅಲ್ಲಿ ಗಾರ್ಲಿಕ್ ಹಾಕಿ. ಗಾರ್ಲಿಕ್ ಹಾಕ್ಬೇಕಂತ. ಇದನ್ನ ಚಾಕುಲ್ ಹಾಕ್ಬಿಡೋಣ ಹಿಂಗೇನೆ ತೆಗ್ಬಿಟ್ಟು.
ಪಾಪ ಮಿಕ್ಸ್ ಮಾಡಬೇಡಿ ಅಲ್ಲಿ. ಏನು ಮಿಕ್ಸ್ ಅಯ್ಯೋ ಮಿಕ್ಸ್ ಆಗೇ ಹೋಯ್ತಲ್ಲ. ಏನು ಮಾಡಲಿದ್ದು ಇವಾಗ? ಸ್ವಲ್ಪ ಹಂಗೆ ಸಪ್ರೇಟ್ ಮಾಡಾಕಿ. ಆಯ್ತು. ಅಪ್ಪ ಗೈಸ್ ಅಡುಗೆ ಮಾಡಿ ಮಾಡಿ ಸುಸ್ತಾಗ್ಬಿಡ್ತು ಗೈಸ್ ನನಗೆ. ಡ್ರಾಮಾ. ಅವಾಗಿಂದ ಅಡುಗೆ ಮಾಡ್ದೆ ಇದೀನಿ. ನನ್ನ ಹುಡುಗಿ ನಂಗೆ ಒಂಚೂರು ಹೆಲ್ಪ್ ಮಾಡ್ತಿಲ್ಲ. ಸಾಕು ಬಿಡಿ ಮಾಡ್ತೀನಿ ಬಿಡಿ ಹೋಗ್ಲಿ. ಇಟ್ಸ್ ಓಕೆ. ನಾನೇ ಮಾಡ್ತೀನಿ. ಈ ತರಕಾರಿ ಹಾಕ್ಬೇಕಾ? ಹಾಕ್ಲಾ? ಹಾಕಿ. ಸರಿ ಬನ್ನಿ. ಗಮ್ ಅಂತೀವಿ. ಸ್ವಲ್ಪ ಗಾರ್ಲಿಕ್ ಗಮ್ ಅನ್ನೋದು ಆ್ಯಕ್ಚುಲಿ. ಓಕೆ ಇದು ಹಂಗೆ ಬಳ್ಕೊಂಬಿಡಿ. ಅಯ್ಯೋ ತುಂಬಾ ಜಾಸ್ತಿ ಆಗೋಯ್ತಾ? ಕಾರ್ನ್ ಜಾಸ್ತಿ ಆಗೋಯ್ತು. ನೀವು ತಾನೇ ಹಾಕಿದ್ದನ್ನ ಕಾರ್ನ. ನೆಕ್ಸ್ಟ್ ಏನು ಹಾಕ್ಬೇಕು ಅದಕ್ಕೆ? ಕೊತ್ತಂಬರಿ ಸೊಪ್ಪು ಹಾಕ್ಬೇಕಾ? ರೈಸ್ ಹಾಕ್ಬೇಕಾ? ಉಪ್ಪು. ಏನು ಹಾಕ್ಬೇಕು ಹೇಳಿ? ಪಟ ಹಾಕ್ತೀನಿ. ಉಪ್ಪು ಟೆನ್ಷನ್ ಕೊಡ್ಬೇಡಿ. ಗೈಸ್ ಎಲ್ಲರೂ ಹೇಳ್ತಾರೆ ಈ ತಟ್ಟೆಗೆ ಉಪ್ಪು ಹಾಕ್ಬಾರ್ದು ಅಂತ. ಅಂದ್ರೆ ನಮ್ಮ ಕೈಯಿಂದ ಬೇರೆ ತಟ್ಟೆ ಉಪ್ಪು ಹಾಕ್ಬಾರ್ದು ಅಂತ. ಇಲ್ಲ ಅಡಿಗೆ ಉಪ್ಪು ಹಾಕ್ತೇವ ನಾವು? ಅಡಿಗೆ ಉಪ್ಪು ಹಾಕ್ತಿವಿ ನಾವು ಅಡಿಗೆಗೆ ಉಪ್ಪು ಹಾಕ್ಬೋದು ಅಲ್ವಾ? ಅದು ಅಡಿಗೆ ಉಪ್ಪು ಹಾಕ್ಬೋದು. ತಟ್ಟೆ ಹಂಗೆ ಜಗಳ ಆಡ್ತೀವಿ. ಏನು ಸೆನ್ಸ್ ಏನೋ ಗೊತ್ತಿಲ್ಲ. ನೋಡಿ ನೀವು ಯೋಚನೆ ಮಾಡಿ. ಈ ತಟ್ಟೆ ನಾವು ಹಂಗೆ ಕೈಯಲ್ಲಿ ಉಪ್ಪು ಹಾಕ್ತೀವಿ. ಹಾಕ್ಬಿಡ ಜಗಳ ಆಡುತ್ತೆ ಅಂತ ಅಂತಾರೆ. ನಿಮ್ಮನೆ ಇನ್ಬಿಟ್ಟು ಜಗಳ ಆಗುತ್ತೆ ಅಂತಾರೆ. ಅದೇನೋ ಬಟ್ ಇದು ನೋಡ್ರಿ ನಾವು ಇದಕ್ಕೆಲ್ಲ ಹಾಕ್ತಿವಲ್ಲ, ಜಗಳ ಆಗಲ್ಲ ಇವಾಗ. ಉಪ್ಪು ಇಷ್ಟ ಹಾಕ್ಲಾ? ಸಾಕಾ? ಸ್ವಲ್ಪ ಸಾಕಾ? ಹಾಕಿ ಫುಲ್ ಹಾಕಿ. ಸಾಕಾ? ಫುಲ್ ಒಂದು ಜಾಸ್ತಿ ಆಗ್ಬಿಟ್ರೆ ಏನೋ ಸ್ವಲ್ಪ ಸಾಕ್ರಿ. ಸ್ವಲ್ಪ ರೈಸ್ ಹಾಕ್ತಿವಲ್ಲ. ಸಾಕಾ? ರೈಸ್ ನೀವು ಉಪ್ಪು ಹಾಕಲ್ವಾ? ಆಮೇಲೆ ಕೂಡ ಹಾಕ್ಬೋದು. ಅದು ಆಕ್ಚುಲಿ ರೈಸ್ ಮಾಡ್ಬೇಕಾದ್ರೆ ಉಪ್ಪು ಹಾಕಿ ರೈಸ್ ಮಾಡಬೇಕು. ಮಾಡ್ಬೇಕಾದ್ರೆ ಉಪ್ಪು ಹಾಕ್ತೀವಿ. ಮತ್ತೆ ಇದಕ್ಕೆ ಜಾಸ್ತಿ ಬಟ್ ಹಾಕ್ಬಿಟ್ರೆ ಅದೇನು ಟೇಸ್ಟ್. ಓಕೆ. ಇವಾಗ ಇದಕ್ಕೆ ಚಿಲ್ಲಿ ಫ್ಲೆಕ್ಸ್ ಹಾಕೊಂತಿದ್ದೀವಿ. ನೆಕ್ಸ್ಟ್ ಚಿಲ್ಲಿ ಫ್ಲೇಕ್ಸ್ ಆದ್ಮೇಲೆ ಪೆರಿ ಪೌಡರ್ ಮತ್ತೆ ಹಾಕ್ಬೇಕು ಇದಕ್ಕೆ. ಬೇಕಂದ್ರೆ ಹಾಕ್ಬೋದು. ಹಾಕಿ ಸ್ವಲ್ಪ ಚೆನ್ನಾಗಿರುತ್ತೆ, ಎಮ್ಮಾಗಿರುತ್ತೆ. ಬೇಕಾ? ಹಾಕಿ ಚೆನ್ನಾಗಿರುತ್ತೆ ಎಮ್ಮಗೆ. ಪೆರಿ ಪೌಡರ್ ಹಾಕೋಣ ಒಂಚೂರು. ಇದು ನನ್ನ ರೆಸಿಪಿ. ಇವಾಗ ಈ ಕಾರ್ನ್ ಮತ್ತು ವೆಜಿಟೇಬಲ್ಸ್ಗೆ ರೈಸ್ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದಾರಂತೆ. ಫಸ್ಟ್ ಟೈಮ್ ನೋಡ್ತೀರ ಗೈಸ್ ನಾನು ಈ ಥರ ಫುಡ್ಡು. ನಾನು ಯಾವುದೂ ತಿಂದಿಲ್ಲ. ನಂಗೆ ಫೋಟೋಸ್ ಕಳಿಸ್ತಾರೆ ಸ್ಟೋರಿ ಚಲ್ಬಿಟ್ರಲ್ರಿ ರೈಸ್ನ. ನನ್ನ ಜಾಸ್ತಿ ನೋಡ್ಬಿಡಿ. ನನ್ನ ಜಾಸ್ತಿ ನೋಡ್ರಿ ಹಿಂಗೆ ಅಡೋಟ್ ಆಗೋದು. ರೈಸ್ ನಂಗೆ ಫೋಟೋಗಳು ಕಳಿಸ್ತಾ ಇರ್ತಾರೆ. ಇವ್ರು ಏನು ತಿಂತಾರೆ ಅಡುಗೆ ಮಾಡ್ಕೊಂಡು ಅಂತ. ಸೊ ನಾನು ಹೇಳಿದ್ದೆ ಅವ್ರಿಗೆ ನಮ್ಮ ಮಾಡ್ಕೊಡಿ ಈ ಥರ ಅಂತ. ಟ್ರಫಲ್ಸ್ ಹೋಗ್ಬಿಟ್ಟು ತಿಂದಿದ್ರಿ ಗೊತ್ತಾ? ಹೌದು. ಚಿಕನ್ ತಿಂದಿದ್ದಲ್ಲ. ಚಿಕನ್ ತಿನ್ಬೋದು, ಏನಾಗಲ್ಲ. ನೋಡೋಕ್ಕೆ ಒಂಥರ ಯಮ್ಮಾಗಿದೆ ಅಲ್ಲ ಇದು. ಸೊ ರೈಸ್ ಇವಾಗ ರೈಸ್ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ. ಸೊ ಇದು ನೋಡಿ ಪೆಪ್ಪರ್ದು ಇದು ಹೆಂಗಿದೆ. ಇದು ಇಲ್ಲಿ ಪೆಪ್ಪರ್ ಹಾಕೋದು. ಓಕೆನಾ? ಪೆಪ್ಪರ್ ಹಾಕ್ಬಿಟ್ಟು ಇದನ್ನ ಹಿಂಗೆ ಪ್ರೆಸ್ ಮಾಡೋದು. ಪ್ರೆಸ್ ಮಾಡಿದ್ರೆ ಪೆಪ್ಪರ್ ಬರುತ್ತೆ. ವಾವ್ ಸಕ್ಕತ್ತಾಗಿದೆ ನೋಡ್ರಿ. ಇದು ಪೆಪ್ಪರ್ ಹೆಂಗೆ ಬರುತ್ತೆ ಪೌಡ್ರ್ ಆಗಿ. ಇದು ನಮಗೆ ಕೊಡ್ಸಿದ್ರು ಅವರು. ಅಲ್ಲ ಎಲ್ಲಿ ಮೈಸೂರು ಸಿಗುತ್ತೆ ಇದು? ಗೊತ್ತಿಲ್ಲ, ನಾನ್ ತಂದಿದ್ದು ದುಬೈ ತಗೊಂಡಿದ್ದೀನಿ. ನಮಗೊಂದು ಆರ್ಡರ್ ಮಾಡಿ. ಮೋಸ್ಟ್ಲಿ ಅಮೆಝಾನ್ ಅಲ್ಲಿ ಸಿಗುತ್ತೆ ಅಂತ ನೋಡೋಣ. ಸಾಕಲ್ಲ? ಏನ್ ಗೊತ್ತಾ, ಪ್ಯಾನ್ ಆಚೆ ಬಂದ್ಬಿಟ್ಟಿದೆ. ನೀಟಾಗಿ ಮಿಕ್ಸ್ ಮಾಡಿ. ಅಮ್ಮ ಐ ವಿಲ್ ಕಮ್ ಹೋಮ್ ಅಂಡ್ ಐ ವಿಲ್ ಕುಕ್ ಫಾರ್ ಯು. ಓಕೆ ಅಮ್ಮ ಇವತ್ತಿಂದ ಇವನ್ ಕೈಲೇ ಮಾಡಿಸಿ. ನಮ್ಮಮ್ಮ ಫುಲ್ ಕುತ್ಕೊಂಡು ಬ್ಲಾಗ್ ನೋಡ್ಕೊಂಡು ಬೈಕ್ ಅಂತ ನನ್ನ ಮಗ ಮನೆಗೆ ಒಂದೇನೋ ಮಾಡ್ಕೊಡಿ ನನಗೆ ಅಲ್ಲೋಗಿ ಮಾಡ್ಕೊತವನಿ ಅಂತ. ಓಕೆ ಆಯ್ತು, ಫ್ರೈ ಆಗಿದೆ ಮೋಸ್ಟ್ಲಿ. ಸುಟ್ಟಕ್ಕೆ ಅಲ್ಲ ಹಂಗೆಲ್ಲ ಹಂಗೆ ಟೇಸ್ಟ್ ಮಾಡಬಾರ್ದು. ಸೂಪರ್ ಮಾಡಿದ. ಉಪ್ಪು ಚೆನ್ನಾಗಿದೆ. ಫೈನಲ್ ಇವಾಗ ಕೋರಿಯಾಂಡರ್ ಅಂದ್ರೆ ಕೊತ್ತಂಬರಿ ಸೊಪ್ಪು ಹಾಕಾಯ್ತು. ಕಲರ್ಫುಲ್ ಆಗಿದೆ. ಥ್ಯಾಂಕ್ಸ್ ಹೇಳ್ರಿ ನನಗೆ. ನೋಡ್ರಿ ಬೆಂಗಳೂರಿಂದ 200 ಕಿಲೋಮೀಟರ್ ದೂರ ಬಂದ್ಬಿಟ್ಟು ಮಾಡ್ಕೊಟ್ಟಿದ್ದೀನಿ ನಿಮಗೆ. ಎಷ್ಟು ಲಕ್ಕಿ ನೀವು. ಥ್ಯಾಂಕ್ ಯು. ಇರ್ಲಿ ಓಕೆ. ಮತ್ತೆ ಆಮೇಲೆ ಇದು ಕಳಿಸಿ ಪೇಮೆಂಟ್ ಎಷ್ಟು ಹೇಳ್ತೀನಿ ಕೊಟ್ಬಿಡಿ. ಓಕೆನಾ? ಹೌದಾ? ಮಿಕ್ಸ್ ಮಾಡಿ ಕರೆಕ್ಟಾಗಿ. ಇದು ಬೇಡ, ಇದು ಹಿಂಗೆ ಹಾಕೋಣ ಬನ್ನಿ. ನೋಡಿ ಹಿಂಗೆ ಎತ್ಬಿಟ್ಟು ನೋಡ್ರಿ ನಿಮ್ಗೆ ಹೇಳ್ಕೊಡ್ತೀನಿ ಅದು ಹಿಂಗೆ ಹಾಕೋದು ಅಂತ. ಸೊ ಹಿಂಗೆ ಹಾಕಿ ಹಿಂಗೆ ಆಯ್ತು. ವಾವ್ ಗೈಸ್, ಈ ಇಟಾಲಿ ಫುಡ್ ಥರ ಇದೆ ಗೈಸ್ ಇದು. ಇಟಾಲಿ ಆ್ಯಂಡ್ ಲಂಡನ್ ಆ್ಯಂಡ್ ಫ್ರಾನ್ಸ್. ನನ್ನ ಜೊತೆ ಇದ್ರೆ ಥ್ಯಾಂಕ್ ಯು ಗೈಸ್. ಆಗಿದೆ ಗೈಸ್, ಟೇಸ್ಟ್ ಒಂದು ಬನ್ನಿ ಗೈಸ್. ಇದು ನೋಡೋದಕ್ಕೆ ಎಷ್ಟು ಯಮ್ಮಿ ಆಗಿದೆ. ಸೊ ಇವಾಗ ಟೇಸ್ಟ್ ಮಾಡುವ. ಪನ್ನೀರ್ ರೈಸ್. ಸೂಪರ್ ಇದೆ. ನೀವು ತಿನ್ನಿ. ಸೂಪರ್.
ಯಮ್ಮಿ. ಗೈಸ್ ಇದನ್ನು ನೀವು ಟ್ರೈ ಮಾಡ್ಕೊಂಡು ತಿನ್ನಲೇಬೇಕು, ತುಂಬ ಚೆನ್ನಾಗಿದೆ. ಆ್ಯಂಡ್ ಡಯಟಿಗೆ ಇದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಇದೆ. ಇನ್ನು ವೆಜ್ಜಸ್ ಆ್ಯಡ್ ಮಾಡ್ಬೋದು, ಬ್ರಾಕೊಲಿ ಎಲ್ಲ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ಅದು ಮಾಡೋಣ. ತಗೋಯ್ತು ತಿನ್ಬಿಟ್ಟು ನಿಮ್ಗೆ ಸಿಗ್ತೀನಿ. ಸೊ ಗೈಸ್ ಇವಾಗ ಊಟ ಎಲ್ಲ ಮುಗೀತು. ಸೊ ಹಂಗೆ ಸ್ವಲ್ಪ ಆಚೆ ಹೋಗಿ ಬಿಸ್ಲಿಗೆ ಸ್ವಲ್ಪ ಏನೋ ಕೋಲ್ಡಾಗಿ ಕುಡ್ಕೊಂಬರೋಣ ಅಂತ ಅಂದ್ಕೊಂಡೆ. ಅದಕ್ಕೆ ನಮ್ಮ ಹುಡುಗಿ ಅದೇನೋ ಕೊಡಿಸ್ತೀನಿ ಬಾ ಅಂತ ಅಂದು ಗೈಸ್. ಅದೇನೋ ಟೆಂಡರ್ ಕೊನೆಟಲ್ಲಿ ಫ್ಲೇವರ್ ಇರುತ್ತಂತೆ ತುಂಬ, ಅದು ಕೊಡ್ತೀನಿ ಬಾ ಅಂತ ಅಂದು. ಅಯ್ಯೋ ಯಾರು ಸರ್ರಾಗಿ ಬಿದ್ದು ಕೆಳಗಡೆ ಹಿಂದಗಡೆ ಬೀಳ್ಸಿದ್ರು. ಸೊ ಅದಕ್ಕೆ ಅವಳು ಇವಾಗ ಕೊಡಿಸ್ತಾಳಂತೆ. ಮೈಸೂರು ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ವೆದರ್ ನೋಡ್ರಿ ಇವಾಗ ಚೆನ್ನಾಗಿದೆ. ಒಂದು 4 ಗಂಟೆ 5 ಗಂಟೆ ಆದಮೇಲೆ ತಣ್ಣಗಿರುತ್ತೆ. ಸೊ ನೈಸ್. ಮೈಸೂರು ಇಸ್ ಸೂಪರ್. ಮೈಸೂರು ಇಸ್ ಆಸಮ್. ನೀವು ಮೈಸೂರು ಬಿಟ್ಟು ಬರೋದಕ್ಕೆ ಖುಷಿನಾ ಬೇಜಾರ? ಮೈಸೂರಲ್ಲಿ ಇರಕ್ಕೆ ಇಷ್ಟ, ಬಟ್ ವೆಕೇಶನ್ ಅಂದ್ರೆ ಆಚೆ ಬರ್ಲೇಬೇಕಲ್ವಾ. ಕರೆಕ್ಟ್. ಅವಾಗಿಂದ ಕರ್ಕೊಂಡು ಹೋಗ್ತಾನೆ ಇದೀವಿ ಈಗ, ಸಿಗ್ತಾನೆ ಇಲ್ಲ ಲೊಕೇಶನ್ ಅದು. ಅವಾಗಿಂದ ದೂರ ನಮ್ಮ ಮನೆ ಆಚೆ ಒಂದ್ 5 ನಿಮಿಷ ಆಗಿಲ್ಲ. ಎಲ್ಲ ಅವಾಗ ನಾನು ಡ್ರೈವ್ ಮಾಡ್ತಾನೆ ಇದೀನಿ ನಾನು. ಒಳ್ಳೆ ಬೆಂಗಳೂರಿಗೆ ಹೋಗ್ಬೋದಿದ್ದು ನಾನು ಎಷ್ಟೊತ್ತಲ್ಲಿ. ನೀವು ಫೋನ್ ಬಿಟ್ಟು ಡ್ರೈವ್ ಮಾಡಿ, ಅವಾಗ ಗೊತ್ತಾಗುತ್ತೆ. ಓಕೆ ನೋಡಿ ಚಿಕ್ಕಪರಾಟಲ್ಲಿ ಎಷ್ಟು ಫ್ಲೇವರ್ಗಳಿದಾವೆ. ಯಾರು ತೊಗೊಳಂತ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಇವ್ರು ಅದೇನೋ ಕೋಕೋ ಲಶ್ ತೊಗೊಂಡಿದ್ದಾರೆ, ಲಶ್ ಅಂತ ಹೇಳಿ. ಶುಗರ್ ಕೇನು 2 ಮಿಕ್ಸ್ ಕೋಕೇನ್ ಸ್ಲಶ್ ನೋಡುವ ಟೇಸ್ಟ್ ಹೆಂಗಿದೆ ಅಂತ. ಅಂದ್ರೆ ಏನೋ ಹಾಲು ಪೌಡರ್ ನೋಡ್ತಾರೆ ವಿಡಿಯೋಸ್ ನಂದು. ಸೊ ಇದು ಟ್ರೈ ಮಾಡಿ ತಂದ್ಕೊಟ್ಟಿದ್ದಾರೆ. ಶುಗರ್ ಕೇನ್ ಐಸ್ ಕ್ರೀಮ್ ಅಂತ ಇದು ಟ್ರೈ ಮಾಡ್ತೀವಿ ನೋಡೋಣ ಹೆಂಗಿದೆ. ಮಸ್ಮಿನೆಲ್ಲ ಮಾಡಿರೋದಾ? ಮಸ್ಮಿನ ಮಾಡಿ ಅಂತ ಟ್ರೈ ಮಾಡೋಣ. ಇದೆಲ್ಲ 40% ಫುಡ್ ಬೇಸಲ್ಲಿ ಮಾಡೋಂಥದ್ದು. ಹೌದಾ? ನಮ್ಮ ಔಟ್ಲೆಟ್ ಅಲ್ಲಿ ನೀವೇನೇ ತಗೊಂಡ್ರು ವಿತೌಟ್ ಶುಗರ್ ವಿತೌಟ್ ಶುಗರ್. ಆಮೇಲೆ ಇದೆಲ್ಲ ಗಂಜಿ ಜೊತೆ ಐಸ್ ಕ್ರೀಮ್ ತಿಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಟೇಸ್ಟ್ ಕೊಡುತ್ತೆ. ಇವಾಗ ಆರ್ಟಿಫಿಷಿಯಲ್ ಆಗಿ ವರ್ಮಚಿಲಿ ಚಾಕ್ಲೇಟ್ ಅದ್ರ ಬದಲು ಈ ತರ ನ್ಯಾಚುರಲ್ ಆಗಿ ಟ್ರೈ ಮಾಡೋದು ತುಂಬಾ ಒಳ್ಳೇದು. ಓಕೆ ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿದೆ, ಸಕ್ಕತ್ತಾಗಿದೆ ಟೇಸ್ಟ್. ನಿಜ ಟ್ರೈ ಮಾಡು. ಕುಡಿ ತಗೋ ಕೊಡ್ತಾ ಇರೋ ಹೊಟ್ಟೆ ಫುಲ್ ಹೊಡಿಯೋದು ನನಗೆ. ಇದು ಪ್ಯಾಷನ್ ಫ್ರೂಟ್ ಇದು. ಓಕೆ, ಪ್ಯಾಷನ್ ಫ್ರೂಟ್ ನಾನು ಆಲ್ಮೋಸ್ಟ್ ಎಲ್ಲೇ ಟ್ರೈ ಮಾಡೋದು ಸಿರಪ್ ಯೂಸ್ ಮಾಡ್ತೀನಿ. ನಮ್ದು ಕೂರ್ಗಿಂದ ಹಣ್ಣು ಬರುತ್ತೆ, ಇದನ್ನ ಜ್ಯೂಸ್ ಎಕ್ಸ್ಟ್ರಾಕ್ಟ್ ತಗೋದಿದೆ. ನಮಗೂ ಫುಲ್ ಹೊಡಿಯೋದು. ಏನ್ ಮಾಡೋದು ಕೊಡ್ತಾರಲ್ಲ ಖುಷಿಯಾಗಿ. ಸರ್ ನಮಸ್ತೆ. ವೆಲ್ಕಮ್ ಟು ಮೈಸೂರು ಸರ್. ಥ್ಯಾಂಕ್ ಯು ಸರ್ ವಿಸಿಟ್ ಮಾಡಿದ್ದೀರಾ, ಹೇಗೆ ಅನಿಸ್ತಿದೆ ಸರ್? ಸೊ ನಾನು ಇಷ್ಟು ದಿವಸ ನಾನು ಎಣ್ಣೆ ಹಚ್ಚಿ ಕೊಡ್ತಿದ್ದೀನಿ ನ್ಯಾಚುರಲ್ ಆಗಿ. ಸೊ ಇಲ್ಲಿ ಬಂದ ಆಮೇಲೆ ಫ್ಲೇವರ್ಗಳನ್ನ ನೋಡಿ ತುಂಬಾ ಇಷ್ಟ ಆಯ್ತು. ಅಂಡ್ ಟೇಸ್ಟ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಗೈಸ್ ಈಗ ಎಷ್ಟು ಕುಡ್ಕೊಂಡು ಬಂದಿವಿ ಅದನ್ನ. ಸೊ ಪಾಪ ಅವ್ರು ತುಂಬಾ ಕಷ್ಟದಲ್ಲಿ ತುಂಬಾ ಕಷ್ಟದಲ್ಲಿ ಮಾಡ್ತಿದ್ರು. ಅಂಡ್ ಅವ್ರು ಮತ್ತೆ ಅವ್ರ ವೈಫ್ ಇಬ್ರು ಮಾಡಿದಾರಂತೆ. ಸೊ ಖುಷಿ ಆಯ್ತು ನೋಡಿ, ಕಷ್ಟಪಟ್ಟಿರೋರಿಗೆ ನಾವು ಹೆಲ್ಪ್ ಮಾಡಲೇಬೇಕು. ನಮ್ಮ ಮಾತ್ರ ಬಂದ್ಬಿಟ್ಟು ಬ್ರೋ ಒಂದು ಬೈಟ್ ಕೊಡಿ ನನಗೆ ಅಂತಂದ್ರು. ಸೊ ನಾನು ಕೊಡೋಲ್ಲ ಅಂತೆಲ್ಲ ಹೇಳಕ್ ಹೋಗಿಲ್ಲ. ಅವ್ರ ಇದು ಸ್ಟೋರ್ನ ಪ್ರಮೋಟ್ ಮಾಡಿಕೊಟ್ಟೆ. ಆ್ಯಂಡ್ ಅವರು ಖುಷಿ ಪಟ್ಟರು. ಸೊ ನಾನು ಅವರು ಸ್ಟೋರ್ಗೆ ಹೋಗಿರೋದು. ಒಂಥರ ಖುಷಿ ಆಯ್ತು ಗೈಸ್ ನೋಡಿ. ಈ ಥರ ಎಲ್ಲ ನನ್ನ ನೋಡಿ ಇಷ್ಟಪಡ್ತಾರೆ ಗೊತ್ತಾ ಜನಗಳು. ಸೊ ಅವರು ನಾನು ಆ್ಯಕ್ಚುಲಿ ಯಾವತ್ತೂ ಕೂಡ ನಾನು ಚಿರೋಣಿಯಾಗಿರ್ತೀನಿ. ನಾನು ನೋಡಿ ಗುರ್ತಿಸಿ ಮಾತಾಡೋದಕ್ಕೆ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಅವ್ರಿಗೆ ವಿಡಿಯೋ ಮಾಡಿಕೊಟ್ಟಿದ್ದು. ಅವ್ರಿಗೆ ತುಂಬ ಖುಷಿ ಪಟ್ಟರು. ಅವ್ರ ಸ್ಮೈಲಲ್ಲೇ ಗೊತ್ತಾಯ್ತು ನನಗೆ ಅವ್ರು ಎಷ್ಟು ಖುಷಿ ಪಟ್ಟರು ನನ್ನ ನೋಡಿ ಅಂತ. ಅಂಥವ್ರು ನಾನು ಹೆಲ್ಪ್ ಮಾಡೇ ಮಾಡ್ತೀನಿ ಗೈಸ್. ಆ್ಯಂಡ್ ಎಸ್ ಬನ್ನಿ ಇವಾಗ ವಾಪಸ್ ಮನೆಗೆ ಹೋಗುವ. ಸೊ ಗೈಸ್ ಈಗ ನಮ್ಮ ಹುಡುಗಿಯವ್ರ ಮನೆಗೆ ಹೋಗಿ ಊಟ ಗೀಟೆಲ್ಲ ಮುಗಿಸ್ಕೊಂಡು, ಸೊ ಟೈಮ್ ಬಂದ್ಬಿಟ್ಟು ಇವಾಗ 11:30 ಆಗಿದ್ದಾವೆ. ಹೊರಡ್ತೀನಿ ಇಲ್ಲಿಂದ. ಬಿಕಾಸ್ ಇವಾಗ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರುತ್ತೆ. ಆರಾಮ ರಪಾರ್ ಅಂತ 1.5 ಗಂಟೆ ಇಲ್ಲ 2 ಅವರ್ಸ್ ಹೊರಟೋಗ್ಬೋದು ಇಲ್ಲಿಂದ. ಗೈಸ್ ನೋಡಿ ನಮ್ಮ ಹುಡುಗಿ ನಾನು ಹೋಗೋಕ್ಕಿಂತ ಮುಂಚೆ ಬರ್ತಾಳೆ. ಒಂದು 5 ಮಿನಿಟ್ ಕೂತ್ಕೋತಾಳೆ. ಆರಾಮಲ್ಲಿ ಆ ಥರ ಮಾತುಕತೆ ಮಾಡಿ ಅಲ್ಲೆಲ್ಲ ಮಾತಾಡಿರ್ತೀವಿ ಬೆಳಗ್ಗೆಯಿಂದ. ಆದರೂ ಕೂಡ ಒಂದು 5 ಮಿನಿಟ್ ಕೂತ್ಕೋಬೇಕಾದ್ರೆ ನಿಮಗೆ ಅದೇ ಲಾಸ್ಟ್ ಹೋಗೋದು ನೀವು ನೋಡ್ದಂಗೆ ಅವ್ರು ಹೇಳಿದ್ರು ಗೊತ್ತಾ, ಆ ಥರ ಒಂದು 5 ಮಿನಿಟ್ಸ್ ಕೂತ್ಕೋಬೇಕಾದ್ರೆ ನೀವು. ಹೇಳಿ ಏನು ಇವತ್ತು ವಿಡಿಯೋ ಕಟ್ ಮಾಡೋದು ಹಂಗೆ ಇರುತ್ತೆ ಹೇಳಿ. ಅದೇ ನಾನು ಹೋಗೋಕ್ಕಿಂತ ಮುಂಚೆ ಕೂತ್ಕೊಂತಿರಲ್ಲ. ಕಟ್ ಮಾಡಲಾ? ಲಾಸ್ಟ್ ಟೈಮ್ ಹೆವಿ ಶೆಕೆ ಆಗ್ತಿದೆ. ಗೈಸ್ ರಾತ್ರಿ 11:30 ಆದರೂ ಕೂಡ ಎಷ್ಟು ಶೆಕೆ ಗೊತ್ತಾ ಮೈಸೂರಲ್ಲಿ, ಸಿಕ್ಕಾಪಟ್ಟೆ ಶೆಕೆ ಇದೆ. ಆ್ಯಂಡ್ ಯಾ ಗೈಸ್ ಈಗ ನನ್ನ ಹುಡುಗಿಗೆ ಬಾಯ್ ಅಂತ ಹೇಳಿ ವಾಪಸ್ ಮನೆಗೆ ಹೊರಟಿದ್ದೀನಿ. ಆ್ಯಂಡ್ ಇವತ್ತಿನ ದಿವಸ ಈ ರೀತಿ ಇತ್ತು. ಆ್ಯಂಡ್ ಐ ಎಂಜಾಯ್ಡ್ ವಿತ್ ಮೈ ಗರ್ಲ್. ತುಂಬ ಖುಷಿ ಆಯಿತು. ನಾನು ಪ್ರತಿ ಸಲಿನೂ ನಾನು ಬಂದು ಮೀಟ್ ಆದಾಗ ನನಗೆ ಓದ್ಲೋಗ ಹೇಳಿದ್ದೀನಿ, ಪ್ರತಿ ಸಲ ಬಂದು ಮೀಟ್ ಆದಾಗ ನನಗೆ ಒಂಥರ ಖುಷಿ ಆಗುತ್ತೆ ಆ್ಯಂಡ್ ಹೊಸ ಫೀಲ್ ಆಗುತ್ತೆ. ಆ್ಯಂಡ್ ವಿ ಲವ್ ಈಚ್ ಅದರ್. ಜಾಸ್ತಿ ಅವ್ರ ಬಗ್ಗೆ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಶೈ ಆಗುತ್ತೆ ಮತ್ತು ಬ್ಲಶ್ ಫೀಲ್ ಆಗ್ತೀನಿ. ಸೊ ನಂಗೆ ನಾನೇ ಹೇಳ್ಕೊತಾ ಇದ್ದೀನಿ. ಆ್ಯಂಡ್ ತುಂಬ ಖುಷಿ ಆಯಿತು.
ನೆಕ್ಸ್ಟ್ ಇನ್ನೇನೆಲ್ಲ ಅಪ್ಡೇಟ್ಸ್ಗಳು ಆದಷ್ಟು ಬೇಗ ಕೊಡ್ಕೊಂಡು ಹೋಗ್ತಿರ್ತೀನಿ. ನಿಮ್ಗೆಲ್ಲ ಗೊತ್ತಿರೋದು ನಮ್ಮ ಮದುವೆ ಫಿಕ್ಸ್ ಆಗಿದೆ ಅಂತ. ಸೊ ಇದೇ ವರ್ಷ ಯಾವಾಗಂತ ಡೇಟ್ ನಿಮಗೆ ಹೇಳ್ತೀನಿ. ಹೋಗ್ತಾ ಎಲ್ಲ ಪ್ರತಿಯೊಂದನ್ನು ಬ್ಲಾಗ್ಗಳೆಲ್ಲ ಬರ್ತಾ ಇರುತ್ತೆ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ನನಗೆ ಈ ಟೈಮಲ್ಲಿ ನಾವು ಅಪ್ಪ ಇರ್ಬೇಕಂದ್ರೆ ನಂಗೆ ಸಿಕ್ಕಾಪಟ್ಟೆ ಆಸೆ ಆಗುತ್ತೆ ಗೈಸ್. ಅದು ನನ್ನ ಮದುವೆ, ನಾನು ಇಷ್ಟು ಎಲ್ಲ ಬೆಳೆದಿದ್ದೀನಿ ಆ್ಯಂಡ್ ಇಷ್ಟೆಲ್ಲ ಜನ ನನ್ನ ಪ್ರೀತಿ ಮಾಡ್ತಿದ್ದಾರೆ. ಸೊ ನಾನಿರೋ ಲೈಫ್ ಸ್ಟೈಲ್ ಇದೆಲ್ಲ ನಾವು ಅಪ್ಪ ನೋಡಬೇಕು ಅಂತ ನಂಗೆ ಒಂದು ಸಿಕ್ಕಾಪಟ್ಟೆ ಆಸೆ ಇತ್ತು. ಪ್ರತಿ ಕ್ಷಣನೂ ನಾವು ಮಿಸ್ ಮಾಡ್ಕೊಳ್ಳೋದು ನಾವು ಅಪ್ಪನೊಬ್ಬರನ್ನೇ. ಸೊ ಅದಕ್ಕೆ ಒಂದೆಲ್ಲೋ ಓದ್ದೆ ಇದು ಒಂದು ಲೈನ್ನ. ಸೊ ಹೆಂಗ್ ಗೊತ್ತಾ, ಈ ಅತಿಯಾದ ಪ್ರೀತಿ ಮತ್ತೆ ಈ ಅತಿಯಾದ ನಿರೀಕ್ಷೆ ಇವೆರಡೂ ಕೂಡ ಮನ್ಸಿಗೆ ಸಿಕ್ಕಾಪಟ್ಟೆ ನೋವು ಕೊಡುತ್ತಂತೆ. ಸೊ ಇದ್ದಾಗ ಈಗೆಲ್ಲ ಜೊತೆ ಚೆನ್ನಾಗಿದೆ ಗೈಸ್. ನಾನು ಅಪ್ಪನ ತುಂಬಾ ಅಂದ್ರೆ ತುಂಬಾ ಹಚ್ಕೊಂಡ್ಬಿಟ್ಟಿದ್ದೆ ನಾನು ಚಿಕ್ಕ ವಯಸ್ಸಿಂದ ನಾನು ಇಷ್ಟಪಟ್ಟಿದ್ದೆ ನಮ್ಮ ಅಪ್ಪನೊಬ್ಬರನ್ನ ಜಾಸ್ತಿ. ಆ್ಯಂಡ್ ಇವತ್ತಿನವರೆಗೂ ನಾನು ಜಾಸ್ತಿ ಇಷ್ಟಪಡೋದು ನಾವು ಅಪ್ಪನೊಬ್ಬರನ್ನೇ. ಫಸ್ಟ್ ಯಾರನ್ನ ಇಷ್ಟಪಡ್ತೀನಿ ಅದು ನಮ್ಮ ಅಪ್ಪನೇ ಆಗಿರ್ತಾರೆ. ಯಾಕಂದ್ರೆ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ನಾನು ಇನ್ಸ್ಟಾಗ್ರಾಮ್ DP ಇಂದ ಹಿಡಿದು ನಮ್ಮ ಮನೆ ಇದ್ದಾಗಿಂದ ನಮ್ಮ ಅಪ್ಪನ ನೋಡೋದು, ಫಸ್ಟ್ ನೋಡೋದು. ಆ್ಯಂಡ್ ಚಿಕ್ಕ ವಯಸ್ಸಿನ ಕೂಡ ನಮ್ಮ ಅಪ್ಪನೇ ನಾನು ಫಸ್ಟ್ ನೋಡ್ತಿದ್ದು. ಸೊ ನನಗೆ ಎದ್ದಾಗ ಫಸ್ಟ್ ನೋಡೋದೇ ನಮ್ಮ ಅಪ್ಪ ನಾನು. ಸೊ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ. ಸೊ ತುಂಬ ಹಚ್ಕೊಂಡ್ರೆ ಏನು ಗೊತ್ತಾಗೋದಿದೆ, ಮನ್ಸಿಗೆ ಸಿಕ್ಕಾಪಟ್ಟೆ ಭಾರ ಆಗುತ್ತೆ ಅವ್ರು ಇಲ್ದಿದ್ದ ಟೈಮಲ್ಲಿ. ಸೊ ಆದಷ್ಟು ಎಲ್ರೂ ಇಷ್ಟಪಡಿ, ಆದಷ್ಟು ಎಲ್ರಿಗೂ ಪ್ರೀತಿ ಕೊಡಿ ಆ್ಯಂಡ್ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಗೈಸ್ ಏನು ಗೊತ್ತಾ, ನಿಮ್ಮ ಲೈಫಲ್ಲಿ ಈ ಎರಡು ವ್ಯಕ್ತಿಗಳು ಇರ್ತದೆ ಗೊತ್ತಾ, ಅಪ್ಪ ಅಮ್ಮ. ಇವರಿಬ್ಬರಿಗೆ ಯಾವತ್ತೂ ಬೇಜಾರು ಮಾಡಬೇಡಿ. ಲೈಫ್ ಲಾಂಗು ನಿಮ್ಗೇನೇ ಪ್ರಾಬ್ಲಮ್ ಆದರೂ ಕೂಡ, ನಿಮ್ಗೇನೇ ಬಂದರೂ ಕೂಡ, ಸೊ ಫಸ್ಟು ಬರೋದೇ ನೀವು ಅಪ್ಪ ಅಮ್ಮ, ಅವರಿಬ್ಬರೇ ಫಸ್ಟ್ ಬರೋದು. ಸೊ ಅವ್ರಿಗೆ ಯಾವತ್ತೂ ಜಾಸ್ತಿ ಟೈಮ್ ಕೊಡಿ ಆ್ಯಂಡ್ ಅವ್ರನ್ನ ಜಾಸ್ತಿ ಖುಷಿ ಪಡಿಸಿ. ಸೊ ಅವರಿಬ್ಬರಿಗೆ ನೀವೇನಂತ ಪ್ರೂವ್ ಮಾಡ್ಬೇಕಷ್ಟೇ. ಇಡೀ ಜಗತ್ತು ಪ್ರೂವ್ ಮಾಡಿದ್ರು ಪರವಾಗಿಲ್ಲ, ಬಟ್ ಅಪ್ಪ ಅಮ್ಮಂಗೆ ನೀವೇನಂತ ಪ್ರೂವ್ ಮಾಡಿದ್ರೆ ಇಡೀ ಜಗತ್ತಿಗೆ ಪ್ರೂವ್ ಮಾಡ್ದಂಗೆ. ಆ್ಯಂಡ್ ಯಾವತ್ತೂ ಅವ್ರ ಕಣ್ಣಲ್ಲಿ ಒಂದು ಹನಿನೂ ಕಣ್ಣೀರು ಹಾಕ್ಸ್ಬೇಡಿ. ಸೊ ಐ ಮಿಸ್ ಯು ಡ್ಯಾಡ್. ಸೊ ಎಸ್, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಸೈನಿಂಗ್ ಆಫ್, ಬಾಯ್.